ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿವತ್ತು ಬಳ್ಳಾರಿಯಲ್ಲಿದ್ದೀವಿ. ಬನ್ನಿ, ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ರೀಕಾಂತ್ ಅಂದು. ಏನು ಕೆಲಸ ಮಾಡ್ತೀರಿ? ನಾವು ರಾಹುಲ್ ಗಾಂಧಿ ಬ್ರಿಗೇಡು OBC ಪ್ರೆಸಿಡೆಂಟು ಬಳ್ಳಾರಿಗೆ. ಆಮೇಲೆ ನಾವು ಕುರುಬರು, ಸಂಗೊಳ್ಳಿ ರಾಯಣ್ಣ ಗ್ರಾಮಾಂತರ ಅಧ್ಯಕ್ಷರು. ಏನಪ್ಪ ಇವಾಗ ತಾವು ಏನು ಅಂತ ಕೇಳಬೇಕಂತ ನಮಗೆ ಕೇಳ್ತೀವಿ. ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳ್ಬೇಕಪ್ಪ. ಇವಾಗ ಪಬ್ಲಿಕ್ಕಿಗೆ ಚೆನ್ನಾಗಾಗ್ಬೇಕಂತಂದು ನಾವೆಲ್ಲರೂ ಕೋರೋದು. ನಮ್ಮ ಪ್ರೈಮ್ ಮಿನಿಸ್ಟ್ರು ಆಗಬೇಕು, ಒಳ್ಳೆಯವ್ರು ಆಗಬೇಕು ಅಂತಂದು ಕೋರೋದು. ಇವಾಗ 10 ವರ್ಷ ಟೈಮ್ ಕೊಟ್ಟಿದ್ದೀವಿ. ಯಾರಿಗೆ? ಮೋದಿಯವರಿಗೆ. ಮೋದಿಯವ್ರು ಏನಂದರು, ಒಳ್ಳೆಯದೇ ಮಾಡಿದ್ದಾರೆ, ನಾವು ಅದಕ್ಕೇನಿಲ್ಲ ಅಂತೇಳಿ. ರೇಟ್ಗಳು ಮಾತ್ರ ಎಲ್ಲ ಕಂಪ್ಲೀಟ್ ರೇಟ್ಗಳು ಬೆಳೆದ್ಬಿಟ್ಟವು. ಯಾರಿಗೆ ಏನಿಲ್ಲ, ಅಕ್ಕಿ ರೇಟು, ಬೇಳೆ ರೇಟು ಎಲ್ಲ ರೇಟ್ ಬೆಳೆಸ್ಬಿಟ್ರೆ. ಆಯಿಲು, ಪಾಮ್ ಆಯಿಲು 60 ರೂಪಾಯಿ ಇತ್ತು, ಇವತ್ತು 180 ರೂಪಾಯಿ. ಹೌದು ರೀ, ಅವಾಗ ಹಂಗಿತ್ತು, ಇವಾಗ ಹಿಂಗೈತೆ. ಜನರೇಷನ್ ಚೇಂಜ್ ಆಗಿಲ್ಲ. ಈಗ ನಿನ್ನ 5 ಲಕ್ಷ ಇರೋದು 10 ಲಕ್ಷ ನಾವು ತಗೊಂಬಂಗಿಲ್ಲ. ಆ ರೀತಿ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟ್ರು. ಇವಾಗ ನಮಗೆ ಬಡವರಿಗೆ ಒಳ್ಳೇದಾಗಬೇಕು. ಬಡವರಿಗೆ ಒಳ್ಳೇದಾಗಬೇಕಂತಂದರೆ ಕಮ್ಮಿ ಆಗಬೇಕು. ಅವನು 600 ರೂಪಾಯಿ ಕೂಲಿ ಕೆಲಸ ಮಾಡ್ತಾನೆ. ಕೂಲಿ ಕೆಲಸ ಮಾಡಿ ಅವನು 200 ರೂಪಾಯಿ KG ಅಕ್ಕಿ ಕೊಟ್ಟು ತಗೊಂಡು, ಬೇಳೆ 180 ರೂಪಾಯಿ ಕೊಟ್ಟು ತಗೊಂಡು ಅಲ್ಲೇ ಆಯಿತು. 350 ರೂಪಾಯಿ ಆಯಿತು. ಮನೆಗೆ ಎಣ್ಣೆ ಪ್ಯಾಕೆಟ್ ತೊಗೋಬೇಕು ಅರ್ಧ ಲೀಟ್ರು, ಇಲ್ಲ 100 ರೂಪಾಯಿ ಎಣ್ಣೆ ತಗೊಂಡೋಗ್ತಾನೆ. ಅಲ್ಲೇ 550 ರೂಪಾಯಿ ಆಯ್ತು. ಇನ್ನು 50 ರೂಪಾಯಿದಾಗ ಹುಡುಗರನ್ನ ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು ಅಂದರೆ ಹೆಂಗೆ ಆಗ್ತೈತಿ? ಇದು ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡೋದು ಹೌದಿಲ್ಲ ರೀ. ಹುಡುಗರು ಏನು ಮಾಡ್ತಾರೆ ಹೇಳು? ಸಣ್ಣ ಹುಡುಗರಿಗೆ ಕೆಲಸ ಏನೈತೆ? ಚೈನಾ ಸೆಟ್ಟು ತೊಗೋಬೇಡ ಅಂತ ಹೇಳಿದ್ರು, ತೊಗೊಳಂಗಿಲ್ಲ. ಆಯಿತು, ಮನೆಗೆ ಎಲ್ಲ ಕಂಪ್ಲೀಟು ಹುಡುಗರಿಗೆ, ಯೂತ್ ಹುಡುಗರಿಗೆಲ್ಲ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನೀನು ಪ್ರತಿಯೊಂದು ಸ್ಟೇಟ್ಗಳಿಗೆ, ಪ್ರತಿಯೊಂದು ಡಿಸ್ಟಿಕ್ಗಳಿಗೆ ಯಾವುದಾನ ಒಂದು ಫ್ಯಾಕ್ಟ್ರಿ ಮಾಡು. ಹುಡುಗರೆಲ್ಲ ತಿರುಗ್ತಿದಾರಲ್ಲ, ಚೈನಾ ಸೆಟ್ ತೊಗೋಬೇಡ ಅಂತಂದೆಲ್ಲ ಚೈನಾ ಸೆಟ್ ಸಾಮಾನು ತಾಂಬ. ಇವು TV ರಿಪೇರಿ ಮಾಡೋದೆಲ್ಲ ಎದಕ್ಕೆ ಮಾಡ್ತಾರೆ? ಸ್ಯಾಮ್ಸಂಗ್ ಯಾಕೆ ತೊಗೊತಿದ್ದೀವಿ ನಾವು? ನೀನು ಇಂಡಿಯಾ ಅಂತ ತಿಂತಿದ್ದು TV, ಎಲ್ಲರೂ ಇಂಡಿಯಾ TV ತೊಗೊತಾರೆ. ಸಾಮಾನೆಲ್ಲ ಇಸ್ಕೊಡು. ಈ ಡೆವಲಪ್ಮೆಂಟ್ ಮಾಡಿರಿ. ಯೂತಿಗೆ ಕೆಲಸ ಕೊಡು. ಜನಗಳಿಗೆ ಕೆಲಸ ಕೊಟ್ಟರೆ ನೀನು 1000 ರೂಪಾಯಿ ಮಾಡಿ ಅಕ್ಕಿ ತೊಗೊತಾರ. ಅಭಿಪ್ರಾಯ ಇರೋದು ಇದೇ. ಜನ ಇವಾಗ ಮೋದಿ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆಗ್ತಾನ. ಪ್ರೈಮ್ ಮಿನಿಸ್ಟರ್ ಆದರೆ ಈ ರೀತಿ ಎಲ್ಲ ಮಾಡಬೇಕು ಅಂತ ಕೇಳ್ತೀವಿ. ಅಷ್ಟೇ ಬಿಟ್ಟರೆ ಏನು ಹೇಳ್ತೀವಿ? ಅಲ್ಲ, ಹಂಗೆ ಹೇಳಿದ್ರೇ ಒಳ್ಳೆ. ನನಗೇನಪ್ಪ, ನಾನು ಬೇಸಿದ್ದೀನಿ, ನೀನು ಕೇಳಿದಕ್ಕೆ ನಾನು ಬೇಸಿದ್ದೀನಿ. ನನ್ನ ಮನೆಗೆ ಬಿಲ್ಡಿಂಗ್ ಐತಿ, ಕಾರ್ ಐತಿ ಅಂತ ಹೇಳ್ಬೇಕಾ? ಬಡವರಿಗೆ ಬೇಕು. ಬಡವರು, ಇದು ಪ್ರೈಮ್ ಮಿನಿಸ್ಟ್ರು ಒಂದು ರಾಜನ ಮಾಡಿ ಕುಂದ್ರಿಸಿದೀವಿ. ರಾಜನ ಮಾಡಿ ಕುಂದ್ರಿಸ್ಬೇಕಂತಂದರೆ ಪ್ರಜೆಗಳು ಹೇಳಬೇಕು. ರಾಜ ಹೆಂಗನ ಇರಲ, ಪ್ರೈಮ್ ಮಿನಿಸ್ಟ್ರು ಹೆಂಗನ ಇರಲ. 10 ವರ್ಷ ಕುಂದ್ರಿಸಿವಲ್ಲ, ಇನ್ನೇನು 10 ಏನು ಹೇಳಿದ್ರೆ ಅದೇ. ಏನಿಲ್ಲ ನೋಡ್ರಿ, ಎಲ್ಲರಿಗೆ ಸಾರ್ವಜನಿಕ ಒಳ್ಳೇದಾದ್ರೆ ಒಳ್ಳೇದು. ಈಗ ಅವ್ರದವ್ರು ಹೇಳ್ತಿರ್ತಾರೆ, ಇವ್ರದ್ದು ಹೇಳ್ತಾರೆ. ಕೂಲಿ ಮಾಡೋರಿಗೆ 60 ರೂಪಾಯಿ, ಕೂಲಿ ಮಾಡೋರಿಗೆ 1000 ರೂಪಾಯಿ ಮಾಡ್ಬೇಕಾಯ್ತಪ್ಪ. ನೀನು ಯಾಕೆ ಮಾಡಲಿಲ್ಲ? ನೀನು 650 ರೂಪಾಯಿ ಹೆಂಗೆ ಹುಟ್ಟಿ ಕೂಲಿ ಬರ್ತಿದ್ರು. ಇವಾಗ 200 ರೂಪಾಯಿಗೆ ಯಾರು ಬರ್ತಾರೇನ್ರಿ? ಈಗ ನಾನು ಹೇಳ್ತೀನಿ ಎಕ್ಸಾಂಪಲ್, 200 ರೂಪಾಯಿ ಯಾರನ್ನ ಸಿಗ್ತಾರೇನ್ರಿ ನಮ್ಮಲ್ಲಿ? 500 ರೂಪಾಯಿ ಕೂಲಿ ಅಂತಾರ. ಈಗ 600 ರೂಪಾಯಿ ಕೂಲಿ ಆಗೈತೆ. ಮೇಸ್ರಿಗೆ ಬಂದು 1000 ರೂಪಾಯಿ ಆಗೈತೆ. ಹಂಗಂದ್ರೆ ಮಾಮೂಲಿ ದಿನಕ್ಕೆ ಬೆಳೀತಿರ್ತೈತೆ, ಏರ್ತಿರ್ತೈತೆ, ಅದು ಕಾಮನ್. ಅದು ಈಗ ನಮ್ಮ ಅಭಿಪ್ರಾಯ ಏನೈತೆ ಅದು ಮಾಡ್ಬೇಕಷ್ಟೇ. ಯಾರು ಮಾಡಿದ್ರೆ ಏನೈತಿ, ಯಾರು ಬಂದ್ರೆ ಯಾರು ಬರ್ಬೇಕು ಅವ್ರು ಬರ್ತಾರ ಅಷ್ಟೇ. ಈಗ ಯಾರು ಬರ್ಬೇಕು ಅವರೇ ಬರೋದು, ಬೇರೆ ಯಾರು ಬರೋದಿಲ್ಲ. ಆಯ್ತಪ್ಪ, ಇವಾಗ ಮೋದಿಗೆ 10 ವರ್ಷ ಕೊಟ್ಟಿವಿ. ಮೋದಿಗೆ 10 ವರ್ಷ ಕೊಟ್ಟಿವಿ ಟೈಮು. ಏನಪ್ಪ, ಇನ್ನೊಬ್ರಿಗೆ ಕೊಡ್ಬೇಕಲ್ಲ, ಇನ್ನೊಬ್ಬರಿಗೆ ಚಾನ್ಸ್ ಕೊಡ್ಬೇಕಲ್ಲ. 10 ವರ್ಷ ಮೋದಿಗೆ ಕೊಟ್ಟಿವಿ, ಇನ್ನೊಬ್ರಿಗೆ ನೋಡ್ಬೇಕಲ್ಲ. ಇವಾಗ ಅಣ್ಣಗ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ. ಅಣ್ಣಗ ಒಂದ್ಸಲ ಪಟ್ಟ ಕಟ್ತಾರ. ಅಣ್ಣ ಸರಿ ನಡೆಸಲಿಲ್ಲ ಅಂತಂದ್ರೆ ತಮ್ಮ ಏನಂತಾನ, ನನಗೆ ಕೊಡಯ್ಯ, ನಾನು ನಡೆಸ್ತೀನಿ, ನೀನು ನಡ್ಸೋದೇನೈತಿ, ನನಗೆ ಕೊಟ್ಟು ನೋಡು ಅಂದಾನ. ನೀನು ಕೊಟ್ಟು ನೋಡ್ಬೇಕು ನಾವು. 10 ವರ್ಷ ನೀನು ಕೊಟ್ಟಿಯಲ್ಲಾರ, ನೀನು ಮಾಡಿಯ, ನೀನು ನಡ್ಸಿಯಲ್ಲಪ್ಪ. ಸೊಪ್ಪು ಕುಂದ್ರು 5 ವರ್ಷ ಅವ್ರು ನಡೆಸ್ತಾರಲ್ಲ. ಆಮೇಲೆ ಇನ್ನೂ 20 ವರ್ಷ ನೀನೇ ನಡೆಸು. ನೀನೇ ಆಗ್ಬೇಕಂತ ಏನು ರೂಲ್ಸ್ ಐತಿ? ಆಗು, ಯಾರು ಬೇಡದ. ನೀನು ಏನು ಮಾಡಿ ಪ್ರಜೆಗಳಿಗೆ ಏನು ಮಾಡಿ ಅಪ್ಪ? ಒಂದು ಏನೇನು ನಮಗೇನು ಬೇಕಪ್ಪ? ಯೂತ್ ಬೇಸಿರಬೇಕು. ರೇಟ್ ಯಾಕೆ ಬೆಳೆಸಬೇಡ. ಎಕ್ಸ್ಪೋರ್ಟ್ ಮಾಡು, ಅಕ್ಕಿ ಬೇಳೆ ಎಕ್ಸ್ಪೋರ್ಟ್ ಮಾಡು. ನಮ್ಮವೆಲ್ಲ
ಮಾಡಿ ಡೆವಲಪ್ಮೆಂಟ್ ಮಾಡು. ಎಷ್ಟೈತೆ ಹೇಳ್ರಿ ಅದೇ ರೀ, ಏನು ಆಗೋದಿಲ್ಲ. ಇದು ಅವ್ರ ಕೆಲಸ ಅವ್ರ ಆತತಿ, ಇದು ಕೆಲಸ ಇದಾಗತ್ತ. ನಾವ್ ಏನ್ ಮಾತ್ರ ಕಾಡು ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಏನ್ ಮಾಡ್ತಾರೆ ಹೇಳ್ರಿ. ಈಗ ಯಾರು ಏನ್ ಮಾಡ್ತಾರೆ ಹೇಳ್ರಿ, ಯಾರು ಏನ್ ಮಾಡಕ್ ಆಗಲ್ಲ. ಸುಮ್ಮನೆ ಮಾತಾಡೋದು ಅಷ್ಟೇ. ಇದು ನಿನ್ನ ಅಧಿಕಾರ ಇದ್ದಾಗ ನೀನ್ ಮಾತಾಡ್ತೀನಿ, ನನ್ನ ಅಧಿಕಾರ ಇದ್ದಾಗ ನಾವು ಮಾತಾಡ್ತೀನಿ. ನಮಗೇನ್ ಬೇಕ್ರಿ, ಕೆಲ್ಸ ಆಗೋದ್ ಬೇಕು. ಮೇಲೆ ಸೆಂಟ್ರಲ್ ಮೋದಿ ಬೇಕು, ಕೆಲ್ಸಗಳು ಆಗ್ಬೇಕು ನಿಮ್ಗೆ. ಸೆಂಟ್ರಲ್ ಮೋದಿ ಬೇಕಷ್ಟೇ. ಅಯ್ಯೋ ನಿನ್ನ ಅಲ್ಲಪ್ಪ, ಸೆಂಟ್ರಲ್ ಅಲ್ಲ ಮೋದಿ ಆಗ್ಬೇಕಂತಂದ್ರೆ ಏನಾಗ್ಬೇಕು ಅಂದ್ರೆ ಅದು ಏನು ಮಾಡೋದು ಬೇಡ. ಫ್ರೀ ಅಂತ ಕೊಟ್ಟಾರಲ್ಲ, ಫ್ರೀ ಅಂತ ಕೊಟ್ಟಾರೆ. ಯಾವನಿಗೆ ಬರ್ತೈತಿ ಯಾವನಿಗಿಲ್ಲ. ನಮ್ಮ ಜೋಬ್ಯಾಗ ರೊಕ್ಕ ತಂದು ನಮ್ಗೆ ಕೊಟ್ಟಾರ. ಒಂದ್ ನಿಮಿಷ ನಮ್ಮ ರೊಕ್ಕ ಜೋಬ್ಯಾಗ ತಂದು ನಮ್ಗೆ ಕೊಟ್ಟಾರ. ಒಂದ್ ನಿಮಿಷ. ಇವಾಗ ಕಾಂಗ್ರೆಸ್ ಅವ್ರದ್ದು ಆಯ್ತು, ವಾಟರ್ ಬಿಲ್ ಏರ್ಸ್ಯಾರ, ಆಮೇಲೆ ಮನೆ ಗುತ್ತಿಗೆ ಏರ್ಸ್ಯಾರ. ಕುಡಿಯೋರಿಗೆ 50 ರೂಪಾಯಿ ಇರೋದು 100 ರೂಪಾಯಿ ಏರ್ಸ್ಯಾರ. ಈಗ ಯಾರು ಹೇಳ್ಬೇಕು ಅದಕ್ಕ? ಸರಿ ಆಯ್ತಪ್ಪ, ಒಂದ್ ನಿಮಿಷ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಇವಾಗ 2,000 ರೂಪಾಯಿ ಬರ್ತೈತೆ, ಕರೆಂಟ್ ಬಿಲ್ಲು 1,000 ರೂಪಾಯಿ ಬರ್ತೈತೆ. ಏನಪ್ಪ ಮತ್ತು ಅಕ್ಕಿಗಳು ಅವೆಲ್ಲ ಕೊಟ್ಟಿದ್ವೆಲ್ಲ ಇದಾವ, ಅವೆಲ್ಲ ಕಲ್ತ್ರೆ ನಿನಗೆ ಒಂದು 10,000 ರೂಪಾಯಿ ಆಗ್ತೈತೆ. ವರ್ಷ ನಿನ್ನ ಮಕ್ಕಳಿಗೆ ಇನ್ಸೂರೆನ್ಸ್ ಕಟ್ಟು 10,000 ರೂಪಾಯಿ, 1 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಬರ್ತೈತೆ ನಿನಗೆ ಫ್ರೀ ಬಂದಿದ್ವಲ್ಲ. ನೀನು ಫ್ರೀ ಕೊಡಲಿಲ್ಲ ಅಂದರೆ ರೊಕ್ಕ ಕಟ್ತೀಯಲ್ಲ, ಕರೆಂಟ್ ಬಿಲ್ ಅಂತ ಕಟ್ಬೇಕಲ್ಲ. ನೀನು ಕರೆಂಟ್ ಬಿಲ್ ಅಂತೂ ನೀನು ಕೊಡಲಿಲ್ಲ ಅಂದ್ರೆ ಸತ್ ಕಟ್ಟಬೇಕು. ಆ ರೊಕ್ಕ ತಗೊಂಡೋಗಿ ಇನ್ಸೂರೆನ್ಸ್ ಕಟ್ಟು. ತಿಂಗಳಿಗೆ 1,000 ರೂಪಾಯಿ ಕಟ್ಟಿದ್ರೆ 1 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಬರ್ತೈತೆ. ನಿನಗೆ 1,000 ರೂಪಾಯಿ ಉಳಿಸ್ಯಾನಲ್ಲ ಕಾಂಗ್ರೆಸ್ ಅವರು, ಇನ್ಸೂರೆನ್ಸ್ ಕಟ್ಕ. ನೀನು ತಿಂಗಳ 1,000 ರೂಪಾಯಿ ಕಟ್ಟಿದ್ರೆ 1 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಮಾಡ್ದಂಗ ನೀನು ಕಟ್ಟಿಯಾ? ಕರೆಂಟ್ ಫ್ರೀ ಕೊಟ್ಟಿಲ್ಲ ಅಂತಂದ್ರೆ ಕಟ್ಬೇಕಾಗಿತ್ತು, ಇನ್ಸೂರೆನ್ಸ್ ಬರಂಗಿಲ್ಲ. ಅದೇ ಮತ್ತೆ 1,000 ರೂಪಾಯಿ ಉಳಿದೈತಂತಂದ್ರೆ ಹೋಗಿ ಕಟ್ಕ. ನೀನು ಅಲ್ಲಿ ನಿಂತ್ಕೊಂಡು ಮಾತಾಡಿದೆ ಮೋದಿ ಆಗ್ಬಿಡ್ಬೇಕಂತ. ಮೋದಿ ಆಗ್ಬೇಕಂದ್ರೆ ಏನು? ಅಷ್ಟೇ, ಇನ್ನೇನಿಲ್ಲ ರೀ. ಈಗ ನಾವು ಕರೆಂಟ್ ಬಿಲ್ ನಾವು ಕಟ್ತಾ ಇದೀವಿ ಆಲ್ರೆಡಿ. ನಮ್ಮ ಕರೆಂಟ್ ಬಿಲ್ ನಾವು ಕಟ್ತಾ ಇದೀವಿ. ಆದ್ರಾಗ ನಮ್ಮ ರೊಕ್ಕ ತಂದು ನಮಗೆ ಅಲ್ಲ ಕೊಡ್ತೀರ. ಅದೇ ಮತ್ತೆ ಹಂಗೆ ಮಾಡ್ದಂದ್ರೆ ಕೇಳ್ತಿರೋದು. ಈಗ ನಮಗೇನೆ GST ಇರ್ತೈತೆ, ಎಲ್ಲ ಇರ್ತೈತೆ, ಡೈರೆಕ್ಟ್ ಬರ್ತೈತೆ. ಇನ್ನ ಅವ್ರು ಬಂದಾಗಿಂದ ನಮ್ಮ ಮೇಲ್ ಅನ್ಕಂತೀವಿ. ನಾವಿಲ್ಲಿ ಏನೈತಿ ಹೇಳ್ರಿ, ಏನಾಗಲ್ರಿ ಸ್ವಾಮಿ, ಇಷ್ಟೇ ಆಗೋದು. ಈಗ ನಮ್ ರೊಕ್ಕ ತಗೊಂಡು ನಮ್ಮ ಹೆಣ್ಣು ಮಕ್ಳು ಕೊಡ್ತಾರ, ಅವ್ರು ಬೇರೆ ಕೊಡ್ತಾರ. 10 ಜನಕ್ಕೆ ಬರ್ತೈತ, ಇನ್ನೊಂದು 20 ಜನಕ್ಕೆ ಬರೋದಿಲ್ಲ. ಇನ್ನೊಂದು 20 ಜನಕ್ಕೆ ಬರೋದಿಲ್ಲ. ಏನ್ ಮಾಡ್ಬೇಕದು? ಈಗ ಎಕ್ಸಾಮ್ ಏನಾದ್ರೂ ಎಲ್ಲರಿಗೂ ಆಗೋದಿದ್ರೆ ಮಾಡ್ಲಿ. ಈಗ ಒಬ್ಬರಿಗೆ ಮಾಡಕ್ ಆಗೋದಿಲ್ಲ. ನಮ್ಮ ದೇಶದಾಗ ಯಾರು ಉದ್ಧಾರ ಮಾಡಕ್ ಆಗೋದಿಲ್ಲ. ಈಗ 70 ವರ್ಷ ಕಾಂಗ್ರೆಸ್ ಬಿತ್ತಲ್ರಿ, ಏನ್ ಮಾಡ್ಯಾರ ಹೇಳ್ರಿ? ಅವ್ರು ಇದ್ರಲ್ಲ, ಏನ್ ಮಾಡ್ಯಾರ ಹೇಳ್ರಿ? ಏನು ತಪ್ಪ? ಏನು ವಿಶೇಷ? ಏನೇನೋ ಮಾತಾಡ್ತಲ್ಲ. ಮೋದಿ ಬೇಕಂತ ಮೋದಿ ಬೇಕು ಅಲ್ಲಪ್ಪ. ಮೋದಿ ಬೇಕಂದ್ರೆ ಮೋದಿ ಏನ್ ಮಾಡ್ಯಾನ ಹೇಳ್ಬೇಕಲ್ಲ. ಅಕ್ಕಿ ರೇಟು ಬೆಳೆಸ್ಯಾನ. 70 ವರ್ಷ ನೀನ್ ಇದ್ದಲ್ಲಪ್ಪ, ನೀನು ಮಾಡ್ಬೇಕಾಯ್ತು. ನೀನು ಕೊಟ್ಟಿವಲ್ಲ ಎಲ್ಲ, ನಿನ್ ಕೈ ಕಿಸಕ್ಕಾಗ್ಲಿದ್ರೆ ನಮ್ ಕೈ ಕೊಟ್ಟಿ ಅಷ್ಟೇ. ಹೇಳ್ತೀಯ ರೇಟು? ರೈತರಿಗೆ ನೀನು ಅಕ್ಕಿ ರೈಸ್ ಎಕ್ಸ್ಪೋರ್ಟ್ ಮಾಡು, ಇಲ್ಲ ಅಂತಿತ್ತ. ರೈತರು ಬೆಳೆಸಿದ್ರು ಅಕ್ಕಿ ನಾವೇ ತಿನ್ಬೇಕಂತ. ಅಕ್ಕಿ ರೇಟ್ ಏನು ಅಲ್ಲಿಗೆ ಆಯ್ತು. ಅವ್ನು ರೈತ ಬೀಳ್ಬೇಕು, ಹಾಳಾಗೋಗ್ಬೇಕು. ನೀನ್ ಎಕ್ಸ್ಪೋರ್ಟ್ ಮಾಡ, ಅಲ್ಲಿ ತಗೊಂತಾರಂತ ನಮ್ಮ ಹೋದ್ರೆ ಕಳ್ಸಕ್ಕಿಲ್ಲ. ಏನ್ ಕುಡ್ಸೋದಲ್ಲ. ಇವಾಗ 10 ವರ್ಷ ಮೋದಿ ಕೊಟ್ಟಾರ, ಬ್ಯಾರವ್ರು ಕೊಡ್ರಿ, ನೋಡ್ರಿ ಸ್ವಲ್ಪ. ಬ್ಯಾರವ್ರಿಗೆ ಕೊಟ್ಟು ನೋಡ್ಬೇಕು. ಅಣ್ಣ ತಮ್ಮ ಅಂತವ್ರೆ, ತಂದೆ ಏನ್ ಮಾಡ್ತಾನ ಗೊತ್ತಾ? ಅಣ್ಣಗೆ 10 ವರ್ಷ ಕೊಟ್ಟ ಮೇಲೆ ನಡೆಸ್ತಾನೆ ಇಲ್ಲ, ನೋಡ್ತಾನ. ಇಲ್ಲ ಅಂದ್ರೆ ತಮ್ಮಗ್ ಕೊಡ್ತಾನ. ನೋಡಪ್ಪ, ತಮಿಳ್ನಾಡಾಗ್ಲಿ ಮಹಾರಾಷ್ಟ್ರ ಆಗಲಿ ಎಲ್ಲೆನ್ನ ಆಗಲಿ 10 ವರ್ಷ ನೋಡ್ತಾರ. ನೋಡಿದ ಮೇಲೆ ಇನ್ನೊಬ್ರಿಗೆ ಚಾನ್ಸ್ ಕೊಡ್ತಾರ. ಹಂಗ ಚಾನ್ಸ್ ರಾಹುಲ್ ಗಾಂಧಿ ಕೊಡ್ಬೇಕು. ಯೂತ್ ಆಗ್ಲಿ ಏನನ್ನ ಆಗ್ಲಿ 5 ವರ್ಷ ಆಗ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕಿ ಕೊಡ್ರಿ. ಅಲ್ಲ, ಆತೆ ಮುದ ತಗೋಬೇಕು ಮೋದಿ. ಆತನ ಮಕ್ಕಳು ಮೊಮ್ಮಕ್ಕಳು ಅವರೇ ಇರ್ಬೇಕು ಕುರ್ಚಿ ಮೇಲೆ. ಮಾಡ್ತಿರೋದು ಫ್ಯಾಮಿಲಿ ರಾಜಕೀಯ ಬಿಜೆಪಿ ಅವರೆಲ್ಲ ಮಾಡ್ತಿರೋದು, ಕಾಂಗ್ರೆಸ್ ಅವ್ರು ಮಾಡ್ತಿರೋದು. ಅವ್ರು ಗಾಂಧಿ ಫ್ಯಾಮಿಲಿ ಬರಬೇಕು, ರಾಹುಲ್ ಗಾಂಧಿ ಬರಬೇಕು, ಮುಂದೆ ಸೋನಿಯಾ ಗಾಂಧಿ ಅವ್ರ ಮಕ್ಕಳು ಬರ್ತಿರ್ಬೇಕು. ಬೇರೆ ಬೇಕಾಗಿಲ್ಲ, ಬರೇ ಕಾಂಗ್ರೆಸ್ ಅವರು ವಂಶವರ್ಗ 15 ಸತಿ ಅವ್ರ ಪ್ರಾಣಗಳು ತ್ಯಾಗ ಮಾಡ್ಯಾರ. ಅವ್ರ ವಂಶ ನಿಂತ್ಕೊಂಡ್ರೆ ತ್ಯಾಗ ಮಾಡ್ಯಾರ. ದೇಶ ಸಲುವಾಗಿ ಗುಂಡೆ ಹಿಂಗ್ ತೆಗೆದು ಡಿಶುಮ್ ಅಂತ ಹೊಡೆದ ಸತಿ ಕೊಟ್ಬಿಟ್ಟಾರ. ಹಂಗೆ ಬರ್ತಾರ ಅವ್ರು, ನಮ್ ಪ್ರಾಣ ಹೋದ್ರೆ ಹೋಗ್ಲಿ ಅಂತಂದು. ಬೇರೆ ಕೊಡ್ರಿ, ಅವ್ರಿಗೆ ಕೊಟ್ಕೊಂತ ಹಾಕಿರ್ತೀರಿ. ಇವಾಗ ಮಲ್ಲಿಕಾರ್ಜುನ್ ಖರ್ಗೆಲ್ಲ ಕೊಡ್ರಿ ದಲಿತರಿಗೆ. ಇಲ್ಲ ಕೊಡಲ್ಲ, ನೀವೇ ಇರ್ಬೇಕು, ಗಾಂಧಿಗಳೇ ಇರ್ಬೇಕು, ಬೇರೆ ಬೇಡ ಅಂತಾರ. ಅವ್ರ ಯಾರನ್ನ ಮಾಡಂತ ಹೇಳ್ರಿ, ದಲಿತರು ಮಾಡಂತ ಹೇಳ್ರಿ. ಇಷ್ಟು ವರ್ಷ ಆಯ್ತಲ್ಲ, ಇಷ್ಟು ವರ್ಷ ಆಗೈತಿ ಇವ್ರು ಬಂದು ಮಾಡನ್ರಿ, ಬೇರೆ ಮಾಡನ್ರಿ. ಯಾಕೆ ಅವ್ರೇ ಬೇಕಾ? ಬೇರೆ ಇಲ್ಲ ಮಾಡಕ. ನಮಸ್ಕಾರ, ತಮ್ಮ ಹೆಸರು? ಗಾದ್ಲಿಂಗ, ಉಳ್ಳೂರು ಗಾದ್ಲಿಂಗ ಅಂತೇಳಿ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು. ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ, BJPಗೆ ಓಟ್ ಹಾಕ್ತೀವಿ.
ಬಿ ಜೆ ಪಿನೇ ಸ್ವಲ್ಪ ಬಹುಮತದಿಂದ ಗೆಲ್ಲಿಸಿ ಸ್ವಲ್ಪ ಅಭಿವೃದ್ಧಿಗೆ ಇದು ಮಾಡಿಕೊಡೋಣ ಅಂತೇಳಿ ಒತ್ತು ಮಾಡಿಕೊಡೋಣ ಅಂತೇಳಿ ಬಿ ಜೆ ಪಿಗೆ ನಾವು ಹಾಕೋದು ಒಟ್ಟು. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್? MP ಕ್ಯಾಂಡಿಡೇಟ್ ಶ್ರೀರಾಮುಲು ಸರ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು. ಏನೇನು ಮಾಡಿದ್ದಾರೆ? ಅವರು ನಮ್ಮ ಬಳ್ಳಾರಿಯಲ್ಲಿ ಹೆಲ್ತ್ ಸಿಟಿ ಹಾಸ್ಪಿಟ್ಲ್ ಗೌರ್ಮೆಂಟಿಂದ ಭಾರಿ ಚೆನ್ನಾಗಾಗಿದೆ. ಅದು ಹಾಸ್ಪಿಟ್ಲಲ್ಲಿ ಆರೋಗ್ಯ ಸಚಿವರಿದ್ದಾಗ ಭಾಳ ಇದು ಮಾಡಿದ್ದಾರೆ OPDಗೆ, ಮತ್ತು ಅಲ್ಲಿ ಇದು TV ಸೆಂಟರ್ ರೂಮು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ರವಿಕುಮಾರ್ ಸರ್. ಏನು ಕೆಲಸ ಮಾಡ್ತೀರಣ್ಣ? ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೆಲಸ. ಓಕೆ, ಈಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಚೆನ್ನಾಗಿದೆ, ಪರವಾಗಿಲ್ಲ, ವರ್ಕ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಸದ್ಯಕ್ಕೆ ನಾಗೇಂದ್ರ ಅಣ್ಣ ಚೆನ್ನಾಗಿದ್ದಾರೆ. ಈಗ ಸುತ್ತ 6 MLAಗಳೆಲ್ಲ ಅವ್ರ ಕೈಲಿದ್ದಾರೆ, ವರ್ಚಸ್ ಚೆನ್ನಾಗಿದೆ. ಈಗ ಸೋತಿದ್ದಾರೆ ಶ್ರೀರಾಮಣ್ಣವರು. ನೆಕ್ಸ್ಟ್ ಪ್ರಯತ್ನ ಏನು ಮಾಡ್ತಿದ್ದಾರೆ ಗೊತ್ತಾಗ್ತದೆ. ಈಗ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ಏನಂತಂದರೆ ಸದ್ಯಕ್ಕಂತೂ ನಮ್ಮ ನಾಗೇಂದ್ರಣ್ಣ ಬಗ್ಗೆ ಅಂತ ಫುಲ್ ಕ್ಲೋಸ್ ಇದ್ದಾರೆ. ನಾವು ಅವ್ರ ಹತ್ರನೇ ವರ್ಕ್ ಚೆನ್ನಾಗಿ ಮಾಡ್ತಾಯಿದ್ವಿ. ನಮಗೆ ಹುಡುಗರ ಮೇಲೆಲ್ಲ ಯಜಮಾನರೆಲ್ಲ ಆರ್ಡ್ರ್ ಆಲ್ಮೋಸ್ಟು ಹಳ್ಳಿ ಊರೆಲ್ಲ ಚೆನ್ನಾಗಿ ವರ್ಕ್ ಮಾಡಿ ಎಲ್ಲ ಹೆಸರು ಗಳಿಸಿದ್ದಾರೆ. ಈಗ ಆಲ್ಮೋಸ್ಟ್ ಅಂತೂ ಬರುತ್ತಿದ್ದಾರೆ ಅಂತ ಗ್ಯಾರಂಟಿ ಇದೆ ನಮಗೆ. MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ರಾಮ್ಲಣ್ಣವರು ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ. ರಾಮ್ಲಣ್ಣವರು ಇದು. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಪ್ರಶಾಂತ್ ಅಂದ್ಬಿಟ್ಟು ಬಳ್ಳಾರಿ. ಸರ್, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್ ಈಗೇನು ಎರಡೂ ಈಕ್ವಲ್ ಇದೆ ಸರ್, ಯಾವುದೂ ಹೇಳೋಕ್ಕಾಗಲ್ಲ. ಈಕ್ವಲ್ ಇರ್ಬೋದು, ಅದು ಯಾರು ಬರ್ತಾ ಅಂತ ಕೂಡ ಏನು ಕಾನ್ಫಿಡೆಂಟ್ ಅದು ಏನು ಹೇಳೋಕ್ಕಾಗಲ್ಲ. ಹಿಂಗೆ ಯಾವ ಆಧಾರದ ಮೇಲೆ ಹೇಳ್ತೀರಿ? ಯಾವಾಗ ಅಂದರೆ ಈಗ ಫ್ರೀ ಕೊಟ್ಟಿರಲ್ಲ, ಅದೊಂದು ಕಾನ್ಫಿಡೆಂಟಿಂದ ಹೇಳ್ಬೋದು ಅಷ್ಟೇ, ತಾನು ತಿಳುಮಟ್ಟಿಗೆ ಅಷ್ಟೇ. ಹಾಂ, ಅದರಿಂದ ಈಗ ಒಂದು ಪ್ಲಸ್ ಪಾಯಿಂಟ್ ಇದೆ ಅವರಿಗೆ ಅಷ್ಟೇ ಸರ್. ಮೇನ್ ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? MP ಕ್ಯಾಂಡಿಡೇಟ್ಸ್ ಅಂದರೆ ಇದು ಇವರೆಲ್ಲ ತುಕಾರಾಮ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಚೆನ್ನಾಗಿ ಅವರು ವರ್ಕ್ ಮಾಡ್ತಾಯಿದ್ದಾರೆ. ಮತ್ತು ಇವರು ಶ್ರೀರಾಮುಲ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮು ಏನು ವರ್ಕ್ ಮಾಡಿಲ್ಲ ಅವರಷ್ಟು, ಹೇಳೋಕ್ಕಲ್ಲ. ಮತ್ತು ಈ ಸತಿ ಮತ್ತೆ ಬಂದಿದ್ದಾರೆ, ಚಾನ್ಸಸ್ ಇದೆ, ಹೇಳೋಕ್ಕಾಗಲ್ಲ. ಅವ್ರದ್ದು ಇವ್ರದ್ದು. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಅಗ್ರಿಕಲ್ಚರ್ ಪೆಸ್ಟಿಸೈಡ್ ಲೈನ್. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು. ನಿಮ್ಮ ಕ್ಷೇತ್ರದಿಂದ ಯಾರು ನಿಂತಿದ್ದಾರೆ, ಏನು ಇದ್ರ ಬಗ್ಗೆ ನಿಮಗೆ? ನಮ್ಮ ಕ್ಷೇತ್ರ ಕಡೆಯಿಂದ MPಗೆ ತುಕಾರಾಮ್ ನಿಂತಿದೆ, ಕಾಂಗ್ರೆಸ್ ಕಡೆಯಿಂದ. BJP ಕಡೆಯಿಂದ B ಶ್ರೀರಾಮುಲು ನಿಂತಿದ್ದಾನೆ. ಏನು ನಿಮ್ಮ ಅನಿಸಿಕೆ ಏನಿದೆ? ಮನಸ್ಸಿಗೆ ಈಗ ಕಾಂಗ್ರೆಸ್ ರೂರಲ್ ಇದೆ, ಮತ್ತೆ ಕಾಂಗ್ರೆಸ್ ಬರುತ್ತೆ ಅಂತೇಳಿ ನಮಗೆ. ಯಾಕಂದರೆ ಇಲ್ಲಿ ಕೆಳಗ ಕಾಂಗ್ರೆಸ್ ಇದೆ, ಮೇಲೆ ಕೂಡ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಕೋರಿಕೆ. ಯಾಕೆ ಕಾಂಗ್ರೆಸ್ ಬೇಕು ಅಂತ? ಈಗ ಅವರು 5 ಗ್ಯಾರಂಟಿ ಇದು ಮಾಡಿದ್ದಾರಲ್ಲ, ಅದ್ರ ಸಲುವಾಗಿ ಇವಾಗ ಹೆಣ್ಮಕ್ಳೆಲ್ಲ ಬೇಸ್ ತಿರುಗಾಡ್ತಾ ಇದ್ದಾರೆ. ಹೊರಗೆ ಬರಲಾರ್ದವ್ರು ಕೂಡ ಬೇಸ್ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಸ್ಟೂಡೆಂಟ್ಗಳು ಕೂಡ ಬಸ್ ಪಾಸು ಅದು ಇದು ಅನ್ಲಾರ್ದಂಗೆ ಬೇಸ್ ಎಲ್ಲರೂ ಚೆನ್ನಾಗಿ ತಿರುಗಾಡ್ತಾ ಇದ್ದಾರೆ. ಪ್ರಭುತ್ವ ಚೆನ್ನಾಗಿದೆ ಕಾಂಗ್ರೆಸ್ ಕಡೆಯಿಂದ. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಮಕೃಷ್ಣ ಅಂತೇಳಿ ಸರ್. ಏನು ಕೆಲಸ ಮಾಡ್ತೀರಿ ಸರ್? ಗ್ರಾಮ ಪಂಚಾಯತ್ ಸದಸ್ಯರು ಸರ್. ಸರ್ ಹೇಳಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಶ್ರೀರಾಮ್ ಸಾರಿ ಸರ್ ನಾವು. ಹ್ಞೂ ಸರ್. ಹೆಂಗೆ? ಒಳ್ಳೆ ವ್ಯಕ್ತಿ ಸರ್ ನಮಗೆ. ಹ್ಞೂ ಸರ್. ಏನು ಒಳ್ಳೆ ಕೆಲಸ? ಹಿಂದೆ ಎಲ್ಲ ಅಭಿವೃದ್ಧಿ ಮಾಡ್ಯಾರ ಸರ್. ಹಳ್ಳಿಗಳೆಲ್ಲ ಸಿಟಿ ಅಲ್ಲ 50 ರೋಡ್ಗಳು ಹೇಗಿದಾವೆ ಸರ್ ಸಿಟಿಯಲ್ಲಿ. ಡಬಲ್ ರೋಡ್ ಅವರೇ ಮಾಡಿದ್ದು, ಜನಾರ್ದನ್ ರೆಡ್ಡಿ ಸಾರು, ಶ್ರೀರಾಮ್ ಸಾರು. ಹಿಂದೆ ಅವ್ರು ಮಿನಿಸ್ಟರ್ ಆದಾಗೆಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಹಾಸ್ಪಿಟ್ಲು ಎಲ್ಲ ಮಾಡ್ಯಾರ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನೈತಿ? ನಮ್ಮ ಅಭಿಪ್ರಾಯ ಏನೈತ್ರಿ, ಎಲೆಕ್ಷನ್ ಬಂದತೆ ವೋಟ್ ಮಾಡ್ತೀವಿ. ವೋಟ್ ಏನಕ್ಕೆ ಮಾಡ್ಬೇಕಾಗತ್ತೆ? ನಾವು ವೋಟ್ ಎಲೆಕ್ಷನ್ ಮಾಡ್ಬೇಕು, ಅದನ್ನ ಹಕ್ಕದು ಮಾಡ್ತಿದ್ದೀವಿ, ಮಾಡ್ತೀವಿ ಎಲೆಕ್ಷನ್, ವೋಟ್ ಮಾಡ್ತೀವಿ. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅಂತಂದರೆ ನಾವು ಮೋದಿದೇ ಇದು, ಮೋದಿಗೆ ಮಾಡ್ತೀವಿ. ಯಾಕೆ ಮೋದಿ? ಮೋದಿ ಅಂದರೆ ಗ್ಯಾರಂಟಿ ಮೋದಿಗೆ ಮಾಡ್ತಿದ್ದೀವಿ ನಾವು. ರಾಜ್ಯ ಸರ್ಕಾರದ ಗ್ಯಾರಂಟಿಗಳು? ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಅವೆಲ್ಲ ಮಾಮೂಲು, ಅವೆಲ್ಲ ಮೋದಿ ಬರ್ಬೇಕು ಪ್ರಧಾನಿ. ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು? ಮಲ್ಲಿಕಾರ್ಜುನ ರೀ. ಏನು ಕೆಲಸ ಮಾಡ್ತೀರಿ? ವ್ಯವಸಾಯ ರೀ. ಹೇಳ್ರಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ಮಾಡ್ಬೇಕಾರೆ ಕಾಂಗ್ರೆಸ್ಸಿಗೆ ಮಾಡ್ತು ಅಂತ ಹೇಳಿದ್ರು. ಯಾಕೆ? ರೈತರಿಗೆ ಏನು ಮಾಡಿಲ್ಲ ಅಲ್ರಿ ಮೋದಿ. ಏನು ಮಾಡಿದೆ? ಸಾಲ ಮನ್ನಾ ಮಾಡಲ್ಲ, ಏನು ಮಾಡಿಲ್ಲ. ಇಲ್ಲಿ ಬಳ್ಳಾರಿ ಒಳಗೆ ಏನೇನು ಅಭಿವೃದ್ಧಿ ಆಗಿದಾವೆ? ಏನಾಗಿಲ್ರಿ ಇಲ್ಲಿ ಏನು ಬಳ್ಳಾರಿ. ಅವಾಗ ಕಾಂಗ್ರೆಸ್ನವ್ರು ಮಾಡಿದ್ದ ಸ್ವಲ್ಪ ಇದೆ, ಅವರಿಂದ ಏನು ಆಗಿಲ್ಲ, ಇಂಪ್ರೂವ್ ಆಗಿಲ್ಲ. BJP ಅವ್ರಿಗೆಲ್ಲ ಸ್ವಲ್ಪ ರೋಡ್ ಮಾಡಿದ್ರು ಅವಾಗ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ಆಟೋ ಡ್ರೈವರ್. ಎಷ್ಟು ವರ್ಷದಿಂದ? 22 ವರ್ಷ ಆಯಿತು. ಹೆಂಗೆ ನಡೀತಾ ಇದೆ ಇವಾಗ ಬಿಸ್ನೆಸ್? ಇಲ್ಲ ಪೂಲ ಕಡಿಮೆ. ಯಾಕೆ? ಯಾಕಂದರೆ ಹಂಗೆ ಫ್ರೀ ಬಸ್ಸು ಅದು ಇದು, ನಮಗಾಗಿ ಸಪ್ರೇಟ್ ಏನು ಮಾಡಲಿಲ್ಲ ವ್ಯವಸ್ಥೆ ಏನಾದ್ರು.
ಇಂಚು ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇಲ್ಲ. ಅವ್ರ ಫ್ಯಾಮಿಲಿ ಬದುಕೋದಕ್ಕೆ ಫುಲ್ ತೊಂದರೆ ಆಗಿದೆ. ಯಾಕಂದರೆ ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ನಮ್ಮ ಬಗ್ಗೆ ಇರಿಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತಂದರೆ ಈಗ ಸೆಂಟ್ರಲ್ ಒಂದು ಸ್ಟೇಟಲ್ಲಿ ಒಂದು ಇದ್ರೇ ಕೆಲಸಗಳಾಗೋದು. ಒಂದು ಕಡೆ ಒಂದು ಬಂದು ನೆಕ್ಸ್ಟ್ ಕಡೆ ಒಂದು ಬಂದರೆ ಕೆಲಸಗಳಾಗಲ್ಲ, ಬಿಲ್ಲುಗಳಾಗಲ್ಲ ಅಂತಾರೆ, ಕೆಲಸಗಳಿರಲ್ಲ ಅಂತಾರೆ. ಏನೋ ಸೆಂಟ್ರಲಿಂದ ಆರ್ಡ್ರ್ ಬರ್ಬೇಕಂತ ಹೇಳ್ತಾರೆ, ಒಂದವರು ಒಂದಂತಾರೆ. ಇವಾಗ ಜನರಿಗೆ ಇವಾಗ ಬೆಲೆ ಏರಿಕೆ ನೋಡ್ರಿ, ಇವತ್ತು 70 ರೂಪಾಯಿ KG ಇದಾವೆ ಅಕ್ಕಿ, ರೈಸ್. ಬೆಲೆ ಏರಿಕೆ ಕಡಿಮೆ ಮಾಡ್ತು ಅಂದರು ಮೋದಿ ಸಾಹೇಬರು, ಅದು ಮಾಡಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಅಂತೂ ಗಗನಕ್ಕೇರ್ಬಿಡುತ್ತೆ. ಆ ಒಂದು 10 ವರ್ಷದ ಕೆಳಗಡೆ ಇದ್ದಂಥ ಬೆಲೆ ಈಗಿಲ್ಲ. 10 ವರ್ಷದ ಕೆಳಗಡೆ 50 ರೂಪಾಯಿ 60 ರೂಪಾಯಿ ಇತ್ತು, ಅದು ಈಗಿನ ಸಮಯದಲ್ಲಿ 102 ರೂಪಾಯಿ 103 ರೂಪಾಯಿ. ಹೊರಗಡೆ ಒಬ್ಬ ವ್ಯಕ್ತಿ ಯಾರು ಅಮಾಲ್ರ ಕೆಲಸ ಮಾಡ್ತಾರೆ, ಅವರಿಗೆ ಹೋದ್ರಿಗೆ ಒನ್ ಟೈಮ್ ಹೋದ್ರಿಗೆ 300-400 ರೂಪಾಯಿ ಸಿಗುತ್ತೆ. ಅದರಲ್ಲಿ ಬರೀ ಎಣ್ಣೆ ಮತ್ತು ಅಕ್ಕಿ ತಗೊಂಡೋಗ್ಬಿಟ್ರೆ ಅದಕ್ಕೆ ಈ ಬೇರೆ ಏನೇನು ವಸ್ತುಗಳು ಬೇಕಂದ್ರೆ ಹೆಂಗೆ ತಂದು ದುಡ್ಕೊಂಡು ತಿನ್ಬೇಕು ಅವರೆಲ್ಲ, ಹೌದಾ? ಹಂಗಾಗಿ ಬೆಲೆ ಏರಿಕೆ ತುಂಬ ಹೆಚ್ಚಾಗಿದೆ. ನಿರುದ್ಯೋಗ ಸಮಸ್ಯೆ ಅಂತೂ ಹೇಳ್ಬಾರ್ದು. ಇದರಿಂದ ನಮಗೆ ಭ್ರಮ ನಿರಸನ ಐತೆ. ಯಾರಿಗೆ ಹಾಕಿದ್ರು ಅಷ್ಟೇ ಐತಲ್ಲ, ಒಳ್ಳೆ ಪಾರ್ಟಿ ಯಾವ್ದು ಬರುತ್ತೆ ಅಂಬೋದೇ ಗೊತ್ತಾಗ್ತಾ ಇಲ್ಲ. ಹಿಂಗಾಗಿ ನನ್ನ ಅಭಿಪ್ರಾಯ ಇಷ್ಟೇ ನೋಡ್ರಿ. ಸರ್ ನಮಸ್ಕಾರ, ತಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತೇಳಿ. ಏನು ಕೆಲಸ ಮಾಡ್ತೀರಿ ಸರ್? ಬಿಸ್ನೆಸ್. ಎಷ್ಟು ವರ್ಷದಿಂದ? 25 ವರ್ಷ ಆಯ್ತು. ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಹಾಂ ಸರ್. ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮೋದಿ ಕಡೆಯಿಂದ ನೋಡಿದ್ರೆ ಶ್ರೀರಾಮ್ಗೆ ಹಾಕ್ಬೇಕು. ನಾವು ಶ್ರೀರಾಮ್ಗೆ ಹಾಕಿ ಮೋದಿನ ಮಾಡ್ಬೇಕಂತ ನಮ್ಮ ಹೆಮ್ಮೆ. ಏನು ಕೆಲಸಗಳನ್ನು ಮಾಡಿದ್ದಾರೆ ಸರ್ ಅವರು? ಯಾರು? ಶ್ರೀರಾಮುಲು ಅವರು ಮಾಡಿರೋದು ಕಡಿಮೆ ಆದರೂ ಕೂಡ ಮೇಲೆ ನೋಡ್ಕೊಂಡು ನಾವು ಹಾಕ್ಯಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲ ವ್ಯಕ್ತಿ ನೋಡಲ್ಲ, ಮೋದಿ ಬರ್ಬೇಕಂತ ಆಲೋಚನೆ ಮಾಡ್ತೇವೆ. ಇದೊಂದು ಸತಿ ಕೈ ಕೊಡೋಣ, ಕಾಂಗ್ರೆಸ್ಗೆ ಕೊಟ್ಟು ಸಾಕಾಗತ್ತೆ. ಇದೊಂದು ಸತಿ ಪ್ರಯತ್ನ ಪಡೋಣ, ಇಲ್ಲಾಂದರೆ ಮತ್ತೆ ಕಾಂಗ್ರೆಸ್ ಕೂಡ ಇನ್ನೊಂದು 10 ವರ್ಷ ಹಿಂದಕ್ಕೆ ಹೋಗ್ತದೆ. ನಮ್ಮದು ಏನೇನು ಅಭಿವೃದ್ಧಿಗಳನ್ನ ಬಯಸ್ತಾ ಇದ್ದೀರಾ ನೀವು ಬಳ್ಳಾರಿಗೆ? ಬಯಸ್ತಾ ಇದ್ದೀವಿ. ಅಂದರೆ ನಮ್ಮ ಇಲ್ಲಿ ಮುಖಂಡರು ದೌರ್ಜನ್ಯ ಮಾಡಿ ತಂದ ರೊಕ್ಕ ತರಕ್ಕೆ ಆಗೋಲ್ದು. ಇದ್ರ ಬಗ್ಗೆ ಅದು ಇಲ್ಲಿ ಎಜುಕೇಟೆಡ್ ಇಲ್ಲ. ಎಜುಕೇಟೆಡ್ ಇದ್ದರೆ ಎಲ್ಲ ರೊಕ್ಕ ತಂದು ಮಾಡ್ತಿದ್ರು, ತರಕ್ಕೆ ಆಗ್ತಾ ಇಲ್ಲ. ಅದು ಪ್ರಾಬ್ಲಮ್. ನಮಗೇನು ಬೇಕು ಆವಾಗ ಅರ್ಧ ಹೈವೇ ಆಯಿತು, ಇದು ರಿಂಗ್ ರೋಡು, ಇನ್ನೂ ಅರ್ಧ ಆಗ್ತಿತ್ತು. ಆವಾಗ ಕಲೆ ಬಿದ್ದಿದ್ರೆ ಅದು ಆಗಿಬಿಡ್ತಿತ್ತು, ಅವಾಗ ಅಭಿವೃದ್ಧಿ. ಆದರೆ ಇವ್ರು ತರಕ್ಕೆ ದಮ್ ಆಗಲಿಲ್ಲ. ಮಾತಾಡೋದು ಇದಕ್ಕೆ ಕೆಪಾಸಿಟಿ ಇಲ್ಲ ಅವ್ರ ಹತ್ರ. ಇದು ಬೇಕೇ ಬೇಕು ಅಂತ ಕುಂತ್ಕೊಂಡು ತರೋಷ್ಟು ಇದಿಲ್ಲ. ಅವ್ರು ಏನು ಹೇಳಿದ್ರೆ ಅದು ಬಂದ್ಬಿಡ್ತಾರೆ ಅಷ್ಟೇ. ಅದೇ ಕಾರಣ. ಪ್ರಬಲ ನಾಯಕರು ಬೇಕು. ಈ ಸತಿ ಒಂದು ಮೋದಿ ಒಂದೇ ಇದೆ. ಮೋದಿಲಿ ಇದೊಂದು ಸತಿ ಮಾತ್ರ ಮೋದಿ ಇರ್ತಾನೆ, ಇನ್ನೊಂದು ಸತಿ ಇವರು ಅಭಿವೃದ್ಧಿ ಮಾಡಬೇಕು. ಇವ್ರ ಹೆಸರಿಂದ ಮುಂದೆ ಹೋಗ್ಬೇಕು. ಮೋದಿ ಅಂದರೆ ಆಗೋದಿಲ್ಲ. ನೆಕ್ಸ್ಟ್ ಇವ್ರ ಕೈಯಿಂದ ಏನಾಗ್ತದೆ ನಮ್ಮ ಅಭಿವೃದ್ಧಿ ಮಾಡಿ ನಾವು ಮಾಡಿ ಅಂತ ತೋರಿಸಿದ್ರೆ ಮಾತ್ರ ಬೇಸು. ಬೇರೆ ಮೋದಿ ಅಂದ್ರೆ ಆಗಲ್ಲ. ಮೋದಿದು ಟರ್ಮ್ ಮುಗಿತೀವಿ. ಏನು 50-50 ಇದಾವೆ ಬಳ್ಳಾರಿಯಲ್ಲಿ. ನೋಡ್ಬೇಕು 50 ಇದೆ ಅಂದರೆ ಇವಾಗ ಗ್ಯಾರಂಟಿಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಅಟ್ಯಾಕ್ ಆಗಿ ಕಾಂಗ್ರೆಸ್ ಗೆದ್ದಿದೆ. ಮತ್ತು ಅದರಂತೆ ಬಂದರೆ ಬರ್ಬೋದು, ಹೇಳಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ 50-50 ಇದೆ ಬಳ್ಳಾರಿಯಲ್ಲಿ. ಇಷ್ಟು ಮಾತ್ರ ಹೇಳ್ತೀನಿ. ನಾಯಕರ ಬಗ್ಗೆ ಏನು ಹೇಳ್ತೀರಿ? MP ಎಲೆಕ್ಷನ್ ನಿಂತ ಕ್ಯಾಂಡಿಡೇಟ್ಸ್ ಚೆನ್ನಾಗಿದ್ರೆ ಪರವಾಗಿಲ್ಲ. ಶ್ರೀರಾಮುಲು ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಇವಾಗ ಇವರು ತುಕಾರಾಮರಿನ ಹೊಸ ಮುಖ, ಆ ಕಡೆ ಭಾಗದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರು, ಅಷ್ಟೇ. ಈ ಭಾಗದಲ್ಲಿ ಏನಿಲ್ಲ. ಸರ್ ನಮಸ್ಕಾರ, ತಮ್ಮ ಹೆಸರು? ವಿಜಯ್ ಮಾತೇಶ್ ಅಂತ. ಸರ್ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹೌದು. ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇಲ್ಲಿ ಬಳ್ಳಾರಿ 50-50 ಇದೆ ಕಾಣುತ್ತೆ. ಹೆಂಗೆ ಸರ್, ಯಾವ ಆಧಾರದ ಮೇಲೆ? ಜನರ ಅಭಿಪ್ರಾಯ ಹಂಗೆ. ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಡೋರಲ್ಲ ಕೆಲವು, ಅದರಿಂದ ಕೆಲವು ವೋಟರ್ಸು ಆ ಕಡೆಗೆ ಇದ್ದೇ ಫಿಕ್ಸ್ ಇರ್ತಾರೆ. ಇನ್ನು ಎಜುಕೇಟೆಡ್ಸು ಆ ಕಡೆ 50 ಇದ್ದೇ ಇರ್ತಾರೆ. ಅವರು ಇದು ಗೆಸ್ ಮಾಡೋಕ್ಕಾಗಲ್ಲ ಬಳ್ಳಾರಿ ಸಲ ಹಂಗೆ. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನಿದೆ ಸರ್? ಕ್ಯಾಂಡಿಡೇಟ್ಸ್ ಬಗ್ಗೆ ಇಬ್ಬರು ವರ್ಕರ್ಸೇ, ಯಾರು ಕಡಿಮೆ ಇಲ್ಲ. ಇಬ್ಬರು ವರ್ಕರ್ಸೇ ಚೆನ್ನಾಗಿ ಮಾಡ್ಯಾರ. ಇಬ್ಬರು ಚೆನ್ನಾಗಿ ಮಾಡ್ಯಾರ. ಪೈಪೋಟಿ ಇದೆ. ಇದೆ ಪೈಪೋಟಿ ಐತೆ. ಪ್ರಧಾನಮಂತ್ರಿ ಅವ್ರ ಕಾರ್ಯವೈಖರಿ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಂಗಿದ್ದಲ್ಲ, ಮಾತಾಡೋದಿಲ್ಲ. ಏನಂದರೆ ಸ್ವಲ್ಪ ಸಣ್ಣ ವ್ಯಾಪಾರಿಗಳು ನೋಡ್ಬೇಕು. ಅವರು ಆನ್ಲೈನ್ಗಳು ಭಾಳ ಆಗಿದ್ದಾವೆ, ಹಂಗೆ ಸಣ್ಣ ವ್ಯಾಪಾರಿಗಳಿಗೆ ಭಾಳ ಹೊಡೆತ ಬಿದ್ದಿದೆ. ಸ್ಪೆಷಲ್ ನಮ್ಮದೇ ಆನ್ಲೈನ್ ಮಾಡಿದ್ದಾರೆ. ಯಾವಾಗ ಬುಕ್ ಮಾಡ್ತಾರೆ ಅದಕ್ಕೆ ತರಿಸ್ಕೊಂತಾರೆ. ಅದಕ್ಕೆ ಲಿಮಿಟ್ ಕಂಟ್ರೋಲ್ ಇಲ್ದಂಗೆ ಆಗುತ್ತೆ. ಅದರಿಂದ ಡ್ರಗ್ ಮಾಫಿ ಜಾಸ್ತಿ ಆಗ್ಬೋದು. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಮೋದಿಗೆ ಹಾಕ್ಬೇಕಂತ. ಯಾಕೆ? ಪರವಾಗಿಲ್ಲ, ಸ್ವಲ್ಪ ದೇಶ ಒಂದು ಉಳ್ಕೊಂತ. ಯಾಕೆ ಬೇರೆದವ್ರು ಬಂದರೆ ಉಳ್ಕೊಳಲ್ಲ? ಸಾಧ್ಯವಿಲ್ಲ.
ಎಲ್ಲ ಕಳ್ಸ್ಕೊಳ್ಳೋ ಮಕ್ಕಳು ವೇಸ್ಟ್ ಕ್ಯಾಂಡಿಡೇಟ್ಗಳು ಆಗ್ಬಿಟ್ರೆ ಎಲ್ಲ ಕೊಟ್ಟು ಕೆಲ್ಸಕ್ಕೆ ಬರ್ಲಂಗೆ ಮಾಡಿಬಿಟ್ರೆ ಮನುಷ್ಯರನ್ನ 2,000 ಕೊಟ್ಟು ಅವ್ರು ಎಲ್ಲಿ ಕುಡ್ದು ಮಜಾ ಮಾಡ್ತಾರೆ. ಕೆಲಸ ಸಿಗೋದೇ ಕಡಿಮೆ ಆಯ್ತು ಮನುಷ್ಯರು. ದುಡ್ಡು ಸಿಗುತ್ತಲ್ಲ ಮತ್ತೆ ಇನ್ನೇನು ಬೇಸ್ ಕುಡಿದು ಬರೀ ಅನ್ಸಪ್ ಯಾವತ್ತೇ ಅಂತ ಕಾಯ್ತಿರ್ತಾರೆ. ಮತ್ತೆ ಇನ್ನೇನು ಮಾಡಿ ಯಾವ ರೀತಿ ನಾಯಕರು ಬರಬೇಕು? ಮೋದಿ ಅಂತವ್ರೆ ಪರವಿಲ್ಲ ನಮಗೆ. ಬಳ್ಳಾರಿಗೆ ಏನೇನೋ ಅಭಿವೃದ್ಧಿಗಳು ಆಗಬೇಕಾಗಿದೆ. ಏನು ಅಭಿವೃದ್ಧಿ ಆಗ್ತವೆ ನೋಡಿ, 8 ವರ್ಷ ಆಯ್ತಾವಲ್ಲ, 8 ತಿಂಗಳು 9 ತಿಂಗಳಾಯ್ತು ಎಲೆಕ್ಷನ್ಗೆ ಏನಿಲ್ಲ. ಏನು ಮಾಡ್ತಾರೆ ಏನು MP ಕ್ಯಾಂಡಿಡೇಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಪರವಾಗಿಲ್ಲ ಮನುಷ್ಯನ ಅಷ್ಟು ಏನು ಇದಿಲ್ಲ. ಏನೋ ಹೊಸ ಏನು ತಪ್ಪು ಮಾಡಿದ್ರೇನೋ ಸ್ವಲ್ಪ ಎದ್ದೆ ಆಯಿತು. ಈ ಸಲ ಅವರೇ ಅಂದ್ಕೊಂಡಿವಿ, ಮತ್ತೆ ಏನತ್ತು ಪೈಪೋಟಿ ಇದೆ ಅನ್ಸುತ್ತಾ? ಐತೆ ಪೈಪೋಟಿ ಐತೆ. ತುಕಾರಾಮ್ ಅಂದರೆ ಬೇರೆ ಊರು ಆತಾನಲ್ಲ, ಸ್ವಲ್ಪ ಇದಾತಂತಾರೆ ನೋಡ್ಬ. ಅವ್ರು 5 MLA ಇದ್ದಾರೆ ಅವರು. ಸರ್ ನಮಸ್ಕಾರ, ತಮ್ಮ ಹೆಸರು? ಶಿವಾನಂದ್ ಭಗವತಿ ಅಂತೇಳಿ. ಸರ್ ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಮೀನ್ಸ್ ಏನು ಸ್ವಲ್ಪ ಎಲೆಕ್ಷನ್ಸ್ ಏನಕ್ಕೆ ಬರುತ್ತೆ? MP ಎಲೆಕ್ಷನ್ ಮಹತ್ವ ಏನಿದೆ? ಅಲ್ಲ ಮಹತ್ವ ಅಂದ್ರೆ MP ಎಲೆಕ್ಷನ್ಸ್ ಅದು ಮಾಡಲೇಬೇಕು. ಮತ್ತು ಈಟಿ ಡಿಸ್ಟಿಕ್ಗೆ ಮತ್ತು ಒಬ್ಬ MP ಇರ್ತಾರೆ, ಅವ್ರು ಮತ್ತು ಎಲೆಕ್ಟ್ ಮಾಡಬೇಕು. 5 ಇಯರ್ಸ್ಗೆ ಒಂದ್ಸಾರಿ ಕಾನ್ಸ್ಟಿಟ್ಯೂಷನ್ನೇ ಬರೀದೆಯಲ್ಲ, ಅದ್ರ ಪ್ರಕಾರ ಮಾಡಲೇಬೇಕು. ಮತ್ತು MP ಯಾರು ಆಗಿರ್ತಾರೋ ಅವರು ಇದು ಜನಗಳಿಂದ ಆರಿಸಿ ಹೋಗಿರ್ತಾರೆ. ಅವ್ರಿಗೆ ಏನು ಜನಗಳಿಗೆ ಸರಿಯಾಗಿ ಕೆಲಸ ಮಾಡಬೇಕು. 5 ವರ್ಷದಲ್ಲಿ ಅವ್ರಿಗೆ ಕೆಲಸ ಮಾಡಬೇಕು. ಜನಗಳ ಬಗ್ಗೆ ಅವ್ರ ಡಿಸ್ಟಿಕ್ಕಿಗೆ ಫುಲ್ ಕಾನ್ಸಂಟ್ರೇಷನ್ ಮಾಡಬೇಕು. ಜನಗಳಿಗೆ ಒಳ್ಳೆ ಅನುಕೂಲಗಳು ಮಾಡಬೇಕು. ನೀರಿಂದು, ಲೈಟಿಂದು, ರೋಡಿಂದು ವ್ಯವಸ್ಥೆ ಮಾಡಬೇಕು. ಜನಗಳಿಗೆ ಅದು ತೊಂದರೆ ಮಾಡಬಾರ್ದು. ಮೇನ್ ಜನಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಹಾಲಿ MP ಯಾರಿದ್ದಾರೆ ಸರ್ ಇಲ್ಲಿ? ಅವ್ರದ್ದು ಕಾರ್ಯವೈಖರಿ ಹೇಗಿದೆ? ಇವಾಗ ದೇವೇಂದ್ರಪ್ಪ ಅಂತಿದ್ದಾರೆ. ಅವ್ರದ್ದೇ ನನಗೇನು ಸರಿ ಕಾಣಲಿಲ್ಲ. ಅವರು ಗೆದ್ದ ಮೇಲೆ ಓಟ್ ಬೇಕಾದಾಗ ಬಂದರು ಎಲ್ಲ ರೋಡ್ ಇದು ಮಾಡಿದರು. ಬಟ್ ಗೆದ್ದ ಮೇಲೆ ಒಂದ್ಸರನಾದರೂ ಅವರು ರೋಡಿಗೆ ಇಳಿದಿಲ್ಲ, ಒಂದ್ಸರನ ಪಬ್ಲಿಕ್ ಕಂಡಿಲ್ಲ. ಆ ಥರ ಮಾಡಬಾರ್ದು. ಜನಗಳಿಗೆ ಆ ಥರ ಮೋಸ ಮಾಡಬಾರ್ದು, ಒಳ್ಳೇದಲ್ಲ ಅದು. ಜನಗಳಿಂದ ಆರಿಸಿ ಹೋಗಿರ್ತಾರಂದರೆ ಜನಗಳ ಸಲುವಾಗಿ ಅವ್ರು ದುಡಿಬೇಕು. ಅವರು ಅವಾಗ ಅವ್ರು ನಿಯತ್ತಾಗಿ ಅವ್ರಿಗೆ ಎಲೆಕ್ಟೆಡ್ ಪರ್ಸನ್ ಅಂತಾರೆ. ಒಳ್ಳೇದಲ್ಲ ಆ ಥರ ಮಾಡಿದ. ನಾನು ಯಾರಿಗೇನ ಹೇಳ್ತೀನಿ, ಜನಗಳ ಸಲುವಾಗಿ ಇದು ಏನೋ ಜನಗಳಿಂದ ಎಲೆಕ್ಟ್ ಆಗಿರ್ತಾರೆ. ಜನಗಳಿಗೆ ಅವ್ರಿಗೆ ಕೆಲಸ ಮಾಡಬೇಕು, ಜನರ ಪರವಾಗಿ ಕೆಲಸ ಮಾಡಬೇಕು. ಅವಾಗ ಒಳ್ಳೇದು ಅನ್ಸ್ಕೋಬೇಕು. ಅದು ಸುಮ್ಮನೆ ಇದು ಕೊಡ್ತೀನಿ, ಏನೋ ಗ್ಯಾರಂಟಿಗಳು ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಂಥದ್ದು ಮಾಡಬಾರ್ದು. ಜನಗಳು ಸಹ ಕೆಲಸ ಮಾಡಬೇಕು. ಅದು ಇದಂತ ನನ್ನ ಅಭಿಪ್ರಾಯ. ಈಗ ಬಳ್ಳಾರಿಯಿಂದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇವಾಗ ಶ್ರೀರಾಮ್ಲು, ತುಕಾರಾಮು ಇದ್ದಾರೆ. ತುಕಾರಾಮು ನನಗೆ ದೂರ ಅಷ್ಟು ಗೊತ್ತಿಲ್ಲ. ಶ್ರೀರಾಮ್ಲು ಒಳ್ಳೆ ಎಲಿಜಿಬಲ್ ಇದ್ದಾರೆ. ಅವರು ಇದ್ರ ಪ್ರಕಾರ ನೋಡಬೇಕು. ಅವರು ಗೆದ್ದ ಮೇಲೆ ಮಾಡಬೇಕು. ಸ್ವಲ್ಪ ಇಳಿದು ಜನಗಳ ಹತ್ರ ಎಲ್ಲ ಹೋಗೋದು, ಎಲ್ಲ ಕಷ್ಟ ಸುಖ ಎಲ್ಲ ಕೇಳೋದು ಎಲ್ಲ ಮಾಡಬೇಕು. ಸರ್ ನಮಸ್ಕಾರ, ತಮ್ಮ ಹೆಸರು? ಪ್ರಭುಗೌಡ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಉದ್ಯೋಗ ವ್ಯವಹಾರ ಮಾಡ್ತೀವಿ ಸರ್. ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ತುಂಬ ಕಠಿಣವಾದ ಸ್ಪರ್ಧೆ ಇದೆ ಇಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾರೆ, ಪಕ್ಷಕ್ಕಿಂತ ವ್ಯಕ್ತಿನ ಮುಖ್ಯ ಆಗ್ತಾರೆ. ಹಂಗಾಗಿ ಜನಾಭಿಪ್ರಾಯ ಎರಡೂ ಕಡೆ ಇದೆ. ನೋಡಿ ಮತ ಚಲಾವಣೆ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಹಂಗೆ ಪೈಪೋಟಿ ಇದೆ ಅನ್ಸುತ್ತೆ ಸರ್? ತುಂಬ ಪೈಪೋಟಿ ಇದೆ, ಇಬ್ಬರೂ ಶ್ರಮ ಪಡ್ಬೇಕಾಗುತ್ತೆ. ಈಗ MP ಕ್ಯಾಂಡಿಡೇಟ್ಸ್ಗಳು ಯಾವ ಆಧಾರದ ಮೇಲೆ ಗೆಲ್ಬೋದು ಅಂತ ಅನ್ಸುತ್ತೆ? ವ್ಯಕ್ತಿಗತವಾಗಿ ನೋಡೋಕ್ಕಾಗುತ್ತೆ ಇಲ್ಲಿ. ಯಾಕಂದರೆ ಪಕ್ಷನೂ ಮುಖ್ಯ ಆಗುತ್ತೆ, ವ್ಯಕ್ತಿನೂ ಮುಖ್ಯ ಆಗುತ್ತೆ. ಜನ ನೋಡಿ ತೀರ್ಮಾನ ಮಾಡ್ತಾರೆ. ಸ್ವಲ್ಪ ವ್ಯಕ್ತಿನೇ ಮುಖ್ಯ ಆಗ್ತಾರೆ ಇಲ್ಲಿ ಹೆಚ್ಚಾಗಿ. ಜನ ಇವಾಗ ಅಭಿವೃದ್ಧಿ ಪರಿಗಣಿಸ್ತಾರ ಅಥವಾ ಜಾತಿ ಪರಿಗಣಿಸ್ತಾರ? ಎರಡೂ ಪರಿಗಣಿಸ್ತಾರೆ, ಎರಡೂ ಮಾಡ್ತಾರೆ. ಇಲ್ಲಿ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ನೀವು ಹಾಲಿ MP ಅವರು ಮೊದಲೆಲ್ಲ ಇದ್ದರು, ಅವರು ಸರಿಯಾಗಿ ಸ್ಪಂದನೆ ಮಾಡಿಲ್ರಿ. ಈಗೇನೋ BJP ಕ್ಯಾಂಡಿಡೇಟ್ ಏನೋ ಶ್ರೀರಾಮುಲು ಇದ್ದಾರಲ್ಲ, ಅವರು ಜನಪರ ಕಾರ್ಯಕ್ರಮ ಮೊದಲು ಮಾಡ್ಯಾರ. ಆದರೂ ತುಂಬ ಕಠಿಣ ಇದೆ, ಸ್ಪರ್ಧೆ ಇದೆ. ಇವರು ಇದೇನೋ ಯೋಜನೆಗಳು ಆಗಿರಲ್ಲ, ಗ್ಯಾರಂಟಿ ಯೋಜನೆಗಳು ಇದಾವಲ್ಲ, ಅವು ಸದ್ಯ ಕೆಲಸ ಮಾಡ್ತಿದ್ದಾವೆ. ಇವರು ಒಳ್ಳೆಯ ಯೋಜನೆಗಳು ಶ್ರೀರಾಮುಲು ಮಾಡ್ಯಾರ. ಹಂಗಾಗಿ ತುಂಬ ಕಠಿಣವಾಗಿದೆ ಸ್ಪರ್ಧೆ. MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿವೃದ್ಧಿ ಮಾಡೋರಿಗೆ ನಾವು ಓಟ್ ಹಾಕ್ತೀವಿ. ಮೋದಿ ಬರ್ಬೇಕು ಮತ್ತೊಮ್ಮೆ ಅಂತೇಳಿ ಆಸೆ. ನಮಗೆ ಅಭಿವೃದ್ಧಿ ಮಾಡ್ತಾರಂತ ಅನ್ಸುತ್ತೆ? ಮೋದಿ ಮಾಡ್ಬೇಕು. ಅವರು ಕಾರ್ಯವೈಖರಿ ಹೇಗಿತ್ತು ಈ 10 ವರ್ಷದಲ್ಲಿ? ಚೆನ್ನಾಗಿದೆ. ಮತ್ತು ಇನ್ನು ಮುಂದಿನ 5 ವರ್ಷ ಬಂದರೆ ಇನ್ನೂ ಚೆನ್ನಾಗಿರುತ್ತಂತೆ ನಮ್ಮ ಅಭಿಪ್ರಾಯ. ಏನೇನಾಗಿದ್ದಾವೆ ಅನ್ಸುತ್ತೆ? ಎಲ್ಲ ರೋಡು ಎಲ್ಲ ಜನಗಳೆಲ್ಲ ಚೆನ್ನಾಗಾದ್ರೆ ಮೋದಿ ಬರ್ಬೇಕು ಮತ್ತೊಮ್ಮೆ ಅಂತೇಳಿ ನಮ್ಗೆ.
ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಗೆ ಇದೆ. ಯಾಕೆ? ಅಭಿವೃದ್ಧಿ ಕೆಲಸ 9 ವರ್ಷಲಿದ್ದ ಏನು ಮಾಡಿದಿಲ್ಲ, ಮೋದಿ ವೇಸ್ಟ್. ಅದಕ್ಕಾಗಿ ಏನೇನು ಅಭಿವೃದ್ಧಿ ಬಯಸ್ತಾ ಇದ್ದೀರಾ ನೀವು? ಇವಾಗ ಎಲ್ಲ ಚೆನ್ನಾಗಿ ಬೆಲೆ ಏರಿಕೆ, NDAಯಲ್ಲಿದ್ದ ಬೆಲೆ ಏರಿಕೆ, ಬಂಗಾರದ ಬೆಲೆ, ಬೆಳ್ಳುಳ್ಳಿ ಬೆಲೆ, ಮಾರ್ಕೆಟ್ ಕಾಯಿಪಲ್ಯ ಬೆಲೆ, ಏನು ಅದರಿಂದ ಏನು ಉದ್ಧಾರ, ದೇಶ ಉದ್ಧಾರ ಆಗಿಲ್ಲ. ಆತ ಶೋಕಿದ್ದಾರೆ ಅಷ್ಟೇ. ಜನ ಬಡ ಜನಗಳಾಗೇ ಇದ್ದೀವಿ. ಇದ್ದಂಥ ಶ್ರೀಮಂತರೇ GST ಅಂಗಡಿಯಾಗಲಿದ್ದ ಕಟ್ಟಾಗಿ GST ಮ್ಯಾಗ ತಗೊಂಬರ್ತಾರೆ. ಇಲ್ಲಿ ಮತ್ತೆ ನಾವು ತಗೊಂಬಕ್ಕೆ ಹೋದ್ರೆ GST, ಇಡ್ಲಿ ತಿಂದರೆ GST, ಪೂರಿ ತಿಂದರೆ GST. ಇನ್ನೆಲ್ಲಿ ಬಡವರೇ ಬಡ ಜನ ಎಲ್ಲಿ ಜೀವನ ಮಾಡೋದು? ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ಅವರು ಮೂರು ಬಾರಿ ಮೂರು ಎಲೆಕ್ಷನ್ನಾಗೆ ಒಂದು ಬಾರಿ ಇದಾದ, 3 ಬಾರಿ MLA ಆಗಿದ್ದ, 1 ಬಾರಿ MP ಆಗಿದ್ದ. ಬರೀ ರಾಜೀನಾಮೆ ಮಾಡೋದು ಬಿಡೋದು. ಅದೇನು ಅಭಿವೃದ್ಧಿ ಕೆಲಸ ಏನಿಲ್ಲ ಶ್ರೀರಾಮುಲ್ದು. ಜನಗಳ ಅಭಿಪ್ರಾಯ, ಜನಗಳು ಸುತ್ತ ಸ್ಪಂದನೆ ಇಲ್ಲ. ಅವರೇ ಹೈಫೈ ಜೀವನ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು? ನಾವು BJP ಬಿಟ್ಟು ಬೇರೆ ಅದಕ್ಕೆ ಆಗೋದೇ ಇಲ್ಲ. ಯಾಕೆ? ನಾವು ಬೇರೆ ಕಂಟ್ರಿಯಲ್ಲಿ ನಮ್ಮ ದೇಶ ಡೆವಲಪ್ ಆಗ್ತಿದೆ. ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದು. ಇಲ್ಲಿ ಬಿ ಶ್ರೀರಾಮುಲು ಅವರು ಅಭ್ಯರ್ಥಿಯಾಗಿ ನಿಂತಾರೆ, ಅವರೇ ಗೆಲ್ಲೋದು. ಯಾಕೆ ಯುವಕರು ಯಾಕೆ ಅವ್ರಿಗೆ ವೋಟ್ ಮಾಡೋದು? ಯುವಕರು ಯಾಕೆಂದ್ರೆ ನಾವು ಓದಿಕೊಂಡಿರ್ತೀವಿ, ಅದು ನಮ್ಮ ಬೇರೆ ಕಂಟ್ರಿಯಲ್ಲಿ ನಮ್ಮ ದೇಶ ಹೆಂಗೆ ಬೆಳೆದಿದೆ ಅಂತ ಗೊತ್ತಾಗ್ತಿದೆ. ಅದಕ್ಕೆ ನಾವು BJP ವೋಟ್ ಮಾಡೋದು. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಗುರುಸಿದ್ದ ಅಂತೇಳಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಮೊದಲಿದ್ದ BJP ಮಾಡ್ತಾ ಇದ್ವಿ, ಇವಾಗ ಕೂಡ BJP ಸರ್. ಯಾಕೆ? ಯಾಕಂದ್ರೆ ಅವ್ರು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತೇಳಿ ಮತ್ತೆ ನಾವು. ಏನೇನು ಅಭಿವೃದ್ಧಿ ಮಾಡಿದಾರೆ ಅನ್ಸುತ್ತೆ ನಿಮಗೆ? ಎಲ್ಲ ರೋಡು ಎಲ್ಲ ಈ ಮಾರ್ಕೆಟ್ ನಮ್ಮದು ಎಲ್ಲ ಅವ್ರು ಇದ್ದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ಇಲ್ಲಿ. ಅದಕ್ಕೋಸ್ಕರ ಮೊದಲಿಂದ ಅವ್ರಿಗೆ ಫಾಲೋ ಮಾಡ್ತಾ ಇದ್ವಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್, ಅಭಿಪ್ರಾಯ ಅಂತ ಏನಿಲ್ಲ. ಜನಕ್ಕೆ ಒಳ್ಳೆ ಮಾಡೋಂಥ ನಾಯಕರು ಯಾರೇ ಬಂದರೆ ಪರವಾಗಿಲ್ಲ. ಅದು ಕಾಂಗ್ರೆಸ್ ಅಂತ ಆಗಲಿ BJP ಅಂತ ಏನು ವ್ಯತ್ಯಾಸ ಇಲ್ಲ. ಒಟ್ಟು ಸರ್ಕಾರ ಜನರನ್ನ ಕಷ್ಟ ಸುಖಕ್ಕೆ ಆದ್ಕೊಳ್ಳೋ ಥರ ಒಂದು ಒಳ್ಳೆ ಕೆಲಸ ಮಾಡೋ ನಾಯಕರು ಬಂದರೆ ಸಾಕು ಸರ್. ಒಳ್ಳೆ ಕೆಲಸ ಅಂದರೆ ಏನಾಗಬೇಕು? ಈಗ ಉದಾಹರಣೆಗೆ ಸರ್, ಸುಮ್ಕೆ ಅವು ಇವು ಅಂತ ಗ್ಯಾರಂಟಿ ಕೊಡೋದಕ್ಕಿಂತ ಈಗ ನಿಜವಾಗಿ ಜನಕ್ಕೆ ಒಳ್ಳೆಯದಂದರೆ ಏನು ಗೊತ್ತಾ? ಆರೋಗ್ಯ ಒಂದು, ಆಮೇಲೆ ಎಜುಕೇಷನು, ವಿದ್ಯೆ, ಆಮೇಲೆ ಪಾಪ ಸಣ್ಣ ಬಡ ರೈತರು ಅದಾರ, ಅಂಥವರಿಗೆ ಸಹಾಯ ಮಾಡೋಂಥ ಸರ್ಕಾರ ಏನಾದರೂ ಒಂದು ಒಳ್ಳೆ ಕೆಲಸಗಳು ಮಾಡಿದರೆ ಸರಿಯಾದ ರೀತಿಯಲ್ಲಿ ಅನಿಸೋದು. ಈಗ ಯಾಕಂದರೆ ಈ ಬಸ್ಸುಗಳಿಗೆ ಫ್ರೀ ಅಂತ ಮಾಡೋದಕ್ಕಿಂತ ಅದು ಬೇರೆ ರೀತಿಯಲ್ಲೇ ಪರಿಣಾಮ ಬೀರುತ್ತೆ ಸರ್. ಯಾಕಂದರೆ ವಿದ್ಯಾ ಹುಡುಗರಿಗೆ ಆದರೆ ಮುಖ್ಯವಾದ್ದು, ಮತ್ತು ಆರೋಗ್ಯ ಮುಖ್ಯವಾದ್ದು. ಆಮೇಲೆ ಬಡವರ ರೈತರು, ಯಾಕಂದರೆ ಅವ್ರು ರೈತರಿದ್ರೇ ದೇಶನೇ. ಯಾಕಂದರೆ ಅವರು ಬೆಳೆಯೋರಿಗೆ ಕೆಲವು ನಷ್ಟ ಪರಿಹಾರಗಳು ಅಂತ ಕೊಟ್ಟರೆ ದೇಶಕ್ಕೆ ಒಳ್ಳೆ ಬೇಸಿರುತ್ತಂತ ನಮ್ಮ ಅಭಿಪ್ರಾಯ. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, MP ಕ್ಯಾಂಡಿಡೇಟ್ಸಪ್ಪ ಅಂತಂದರೆ ಇಬ್ಬರು ಬಲಾಢ್ಯಗಳಾಗೇ ಇದ್ದಾರೆ. ಒಂದು ಕಾಂಗ್ರೆಸ್ನಲ್ಲಿ ಹಂಗೆ ಇದೆ, BJPಯಲ್ಲಿ ಹಂಗೆ ಇದೆ. ಆದರೆ ಅದನ್ನು ನಿರ್ಣಯ ಮಾಡೋದು ಮತದಾರಗಳು. ಹಾಗಾಗಿ ಮತದಾರಗಳು ಒಳ್ಳೆ ಬುದ್ಧಿವಂತರಾಗಿ ಯಾರಿಗೆ ವೋಟ್ ಮಾಡಿದರೆ ಬೇಸಿರುತ್ತೆ ಅಂಬೋದ್ರ ಬಗ್ಗೆ ಆಲೋಚನೆ ಮಾಡಿ ವೋಟ್ ಹಾಕಬೇಕಂತ ಒಂದು ಇಷ್ಟೇ ಸರ್ ನಮ್ಮ ವಾಸ. MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಹೌದು. ಏನು ನಿಮ್ಮ ಅಭಿಪ್ರಾಯ ಇದೆ? ಅಭಿಪ್ರಾಯ ಏನೈತೆ ಮತ್ತು ನೋಡಬೇಕು. ಇನ್ನು ಅವರೆಲ್ಲ ಹೊರಗೆ ಬಂದಿಲ್ಲ, ಅವ್ರನ್ನ ಕಾದು ನೋಡಬೇಕು. ಯಾರು ನಿಮಗೆ? ನಮಗೆ ಇದು ಇರೋದನ ತುಕಾರಾಮ್ ಅಂತೇಳಿ, ಆಮೇಲೆ BJPಗೆ ಶ್ರೀರಾಮುಲು. ಹೆಂಗೆ ಅವರಿಬ್ಬರು? ಇಬ್ಬರು ನಮ್ಮ ಇದು ಅನುಕೂಲ ಇದ್ದಾರೆ. ಆದರೂ ಮತ್ತು ಈಗಿನ ಇದ್ರಾಗ ಅವರು ಹೊಸಬ್ರು ಆಗ್ತಾರಲ್ಲ, ತುಕಾರಾಮ್ ಅಂತ, ನಮ್ಮ ಏರಿಯಾಕ. ಮತ್ತು ನಮ್ಮದು ಏನಂತ ಹೇಳೋಕ್ಕಾಗಲ್ಲ. ಪೈಪೋಟಿ ಇದೆ? ಫುಲ್ಲು ಪೈಪೋಟಿ ಇದೆ. ಏನಂದರೆ ಈ ಕಡೆ ಅವರೆಲ್ಲ ಈ ಕಡೆ ಪರಿಚಯ ಇದ್ದಾರೆ, ತುಕಾರಾಮ್ ಆ ಕಡೆ ಪರಿಚಯ ಇದ್ದಾರೆ. ಮತ್ತು ಫುಲ್ ಟಗಪರ್ ಐತಿ. ಒಳ್ಳೆ ಕ್ಯಾಂಡಿಡೇಟ್ ನೋಡಿ ಹಾಕ್ತೀವಿ, ಅಭಿವೃದ್ಧಿ ಕಾರ್ಯಗಳು ನೋಡಿ. ಯಾರು ಅನ್ಸುತ್ತೆ ನಿಮ್ಗೆ ಒಳ್ಳೆ ಕ್ಯಾಂಡಿಡೇಟ್ಸ್? ಶ್ರೀರಾಮುಲು. ನಮಸ್ಕಾರ ಅಣ್ಣ, ತಮ್ಮ ಹೆಸರು? ಪ್ರವೀಣ್ ಅಂತ. ಏನು ಕೆಲಸ ಮಾಡ್ತೀರಿ? ಆಟೋ ಡ್ರೈವರ್. ಹೇಳಿ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಶ್ರೀರಾಮುಲು ಗೆಲ್ತಾನೆ ಅಂತ. ಹೆಂಗೆ? ಭಾಳ ವರ್ಷದಿಂದ ಓಡಾಡ್ತಾ ಇದ್ದಾನೆ ಬಳ್ಳಾರಿಯಲ್ಲಿ. ಬಳ್ಳಾರಿ ಜನತೆಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ. ಈ ಸಾರಿ MLA ಸೋತಿರೋದೇ ಭಾಳ ದೊಡ್ಡ ವಿಷಯ. ಇದು ಗೆಲ್ತಾನೆ, ಭಾಳ ಮಾಡಿದ್ದಾನೆ. ನಮ್ಮ ಕ್ಯಾಸ್ಟ್ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತಗೊಂಡಿದ್ದಾನೆ, ಗೆಲ್ಬೋದು. ಇಲ್ಲೆಲ್ಲಿಂದನೋ ಬಂದು ಇವರು ಎಲ್ಲ ಬಂದು ಇವ್ರಲ್ಲಿ ಅಲ್ಲಿ ನಿಂದಿರ್ತೀವಿ ಅಂದರೆ ಕಷ್ಟ ಆಗುತ್ತೆ. ಇವ್ರು ಲೋಕಲ್ ಅವರು, ಗೆಲ್ಬೋದು. ಬಳ್ಳಾರೆಲ್ಲ ಸಪೋರ್ಟ್ ಇದೆ ಅವ್ರಿಗೆ. ಗೆದ್ದರೆ ಮಾಡ್ಬೋದು. ಇವಾಗ ಫ್ರೀ ಬಸ್ ಬಿಟ್ಟಿರೋ ಕಂಟಿನ್ಯೂ ಆಗ್ಬೋದು.
ಇವಾಗ ಅಂತಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನಾವು MP ಎಲೆಕ್ಷನ್ ಆದಮೇಲೆ ಕ್ಯಾನ್ಸಲ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಇವ್ರು ಬಂದರೆ ಕಂಟಿನ್ಯೂ ಆಗುತ್ತೆ. ಇವ್ರು ಬಂದರೆ ಮತ್ತೆ ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಬರೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಎಲೆಕ್ಷನ್ಸ್ ಬರ್ತಾ ಇತ್ತಲ್ಲ, ಹೌದು. ನಿಮ್ಮ ಅಭಿಪ್ರಾಯ ಏನಿದೆ? ಏನೈತೆ, ಓಟ್ ಹಾಕ್ತೀವಯ್ಯ, ಓಟ್ ಹಾಕ್ತೀವಿ. ನೀವು ಅಷ್ಟು ವರ್ಷದಿಂದ ಎಲ್ಲ ವೋಟ್ ಮಾಡ್ಕೊಂತ ಬಂದಿದ್ದೀರಾ. ಹೌದು, ಈಗ ಹಾಕ್ತೀವಿ. ವೋಟ್ ಹಾಕುವಂತ ಯುವ ಜನರಿಗೆ ನೀವು ಏನು ಸಂದೇಶ ಕೊಡ್ತೀರಿ? ಏನು ಸಂದೇಶ ಕೊಡ್ತೀರಿ? ನೋಡ್ರಪ್ಪ, ಹಾಕ್ರಿ, ಓಟ್ ಹಾಕ್ರಿ ಅಂತ ಹೇಳ್ತೀವಿ. ಯಾಕೆ ವೋಟ್ ಹಾಕಿದ್ರಿಂದ ಏನಾಗುತ್ತೆ? ಏನಾಗ್ತೈತೆ ನಮ್ಗೇನು, ಇವಾಗ ಓಟ್ ಹಾಕ್ಲಿದ್ರೆ ನಾವು ಬದುಕಿರೋದು ಇಲ್ಲ. ಓಟ್ ಹಾಕ್ಲೇ ಇರಬೇಕು, ಹಾಕ್ಬೇಕು, ಓಟ್ ಹಾಕ್ಬೇಕು. MP ಎಲೆಕ್ಷನ್ಸ್ ಬರ್ತಾ ಇದೆ, ಏನಿದೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಅಂಬೋದೇನಿಲ್ಲ, ನಮ್ಗೆ ಯಾರು ಡೆವಲಪ್ಮೆಂಟ್ ಮಾಡ್ತಾರ, ನಮ್ಗೆ ಅನುಕೂಲವಾಗಿ ಯಾರು ಇರ್ತಾರ, ನಮಗೆ ಕೊಳೆ ನೀರು, ಡ್ರೈನೇಜು ಅವೆಲ್ಲ ಅನುಕೂಲ ಯಾರು ಮಾಡ್ತಾರ ಅವ್ರಿಗೆ ನಮ್ಮ ಮತ. ಯಾರು ಅನ್ಸುತ್ತೆ ನಿಮ್ಗೆ ಆ ಥರ? ನಮಗೆ BJPನೇ ಅನಿಸ್ತದೆ. ಹಾಂ, MP ಕ್ಯಾಂಡಿಡೇಟ್ಸ್ ಶ್ರೀರಾಮುಲು ಅವ್ರು ಇದ್ದಾರಲ್ಲ, ಅವರೇ. ಅವ್ರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗೇ ಇದ್ದಾರೆ, ಇಷ್ಟು ದಿನ ಎಲ್ಲ ಒಳ್ಳೆ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಅವರಿದ್ರೇ ಚೆನ್ನಾಗಿ ನಮಗೆ, ನಮ್ಮ ಅಭಿಪ್ರಾಯ. ಸೆಂಟ್ರಲ್ ಕೂಡ ಮೋದಿ ಸಾರ್ ಇದ್ದರೆ ನಮಗೆ ಚೆನ್ನಾಗಿರುತ್ತೆ. MP ಎಲೆಕ್ಷನ್ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ಯಾರೆ? ಗಂಡು ಮಕ್ಕಳಿಗೆ ಏನೂ ಅನುದಾನ ಕೊಟ್ಟಿಲ್ಲ, ರೈತರ ಬಗ್ಗೆ ಗೌರವನೇ ಇಲ್ಲ. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಷ್ಟೇ, ಇವತ್ತು ಶ್ರೀರಾಮುಲು ಅಷ್ಟೇ, ಇವತ್ತು ಐತಲ್ಲ ಎಲ್ಲರಿಗಿಂತ ಐತಲ್ಲ ರೈಲ್ವೆ ಸ್ಟೇಷನ್ ಟೀ ಶೋಷ ಮಾಡ್ತಕ್ಕಂಥ PM ಸರ್ ಅವರು ನಮಗೆ ಇಷ್ಟ. ನನಗೆ ಆ ಗೌರವ ಈಗಲೂ ಕೊಡ್ತಿದ್ದೀನಿ. BJP ಸರ್ಕಾರ ರಚನೆ ಈಗ ಅದು 10ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡ್ಬೇಕದು. ಯಾಕೆ ಮೋದಿ ಅವರು ನಿಮಗೆ ಮೋದಿಯವರು ಅಂತಂತಂದ್ರೆ ಒಂದು ಮಕ್ಕಳು ಹೆಂಗ ಒಬ್ಬ ತಂದೆ ತಾನ ಆ ಗೌರವ ಅದು. ಮೋದಿಯವರ ಸನ್ಯಾಸ ಎಲ್ಲ ಎಲ್ಲರ ಬಗ್ಗೆನೂ ಗೌರವ ಐತದು. ಸಿದ್ದರಾಮಯ್ಯಗೆ ಐತಲ್ಲ ಗೌರವ ಇಲ್ಲಲ್ಲ. ಈಗ ಇಲ್ಲಿ MP ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? MP ಎಲೆಕ್ಷನ್ ಇತ್ತು ಶ್ರೀರಾಮುಲು MP ಸರ್. ಆದರೆ ಶ್ರೀರಾಮುಲು ಬಗ್ಗೆ ನನಗೆ ಐತಲ್ಲ, ಆತನ ಬಗ್ಗೆ ಆಯ್ತಲ್ಲ, ಇವತ್ತು ಜನಾರ್ದನ ರೆಡ್ಡಿ ಮಕ್ಕ ನೋಡ್ಕೊಂಡು ಈ ಸಲ ಶ್ರೀರಾಮುಲು ವಿನ್ ಮಾಡಕ್ಕಂಥ ಶಕ್ತಿ ನಾವು ಅದೀವಿ ಸರ್. ನಮಸ್ಕಾರ, ನಮ್ಮ ಹೆಸರು ಈಶ್ವರ್ ಅಂತೇಳಿ. ಏನ್ ಕೆಲಸ ಮಾಡ್ತೀರಿ? ನಾವು ಇದು ಫೈನಾನ್ಸಿಯರಿ ಮಾಡ್ತೀವಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹೌದು. ಅಭಿಪ್ರಾಯ? ನಮ್ಮ ಅಭಿಪ್ರಾಯ BJP ಬರುತ್ತೆ. ಹೌದಾ? ಹೆಂಗೆ? ನಮ್ಮ ದೇಶ ಉಳಿಬೇಕಂದ್ರೆ BJP ಮೋದಿ ಬರ್ಬೇಕು. ನಮ್ಮ ದೇಶಕ್ಕೆ ಹಿಂದುತ್ವ ಉಳಿಬೇಕಂದ್ರೆ ಮೋದಿ ಬರ್ಬೇಕು. ಬೇರೆಯವ್ರ ಕಡೆಯಿಂದ ಆಗಲ್ಲ ಅಂತ? ಇಲ್ಲ ಮೋದಿದೆ, ಎಲ್ಲ ಮೋದಿದ ಹವ ಇರೋದು. ಬಳ್ಳಾರಿಯಲ್ಲಿ ಎಲ್ಲ ನಮ್ಮ ಶ್ರೀರಾಮುಲು ಬರ್ತಾನೆ. ಅವ್ರಿಗೆ ಹೆಂಗಿದೆ ಕಾರ್ಯವೈಖರಿ? ಬೇಸಿದೆ. ಅಭಿವೃದ್ಧಿ ಕಾರ್ಯಗಳು? ಅಭಿವೃದ್ಧಿ ಎಲ್ಲ ಮೊದಲೆಲ್ಲ ಅವ್ರು ಮಾಡಿದ ಅಭಿವೃದ್ಧಿ ಬಳ್ಳಾರಿಗೆ ಇಲ್ಲ, ಬೇರೆಯವ್ರು ಯಾರು ಮಾಡಿಲ್ಲ, ಯಾವ ಪಕ್ಷದವ್ರು ಏನು ಮಾಡಿಲ್ಲ. ರಿಂಗ್ ರೋಡ್ ಆಗಲಿ, ಒಂದು ವಾಟರ್ ಫೆಸಿಲಿಟೀಸ್ ಆಗಲಿ, ಎಲ್ಲ ಬೇಕು ಎಷ್ಟು ಮಾಡಿದ್ದೇವೆ ಎಲ್ಲ ಮಾಡಿದ್ದು ಅವರೇ. BJP ಗೌರ್ಮೆಂಟೇ ಮಾಡಿದ್ದಿಲ್ಲ, ಯಾವ ಗೌರ್ಮೆಂಟ್ ಮಾಡಿಲ್ಲ, ಯಾವ ಸರ್ಕಾರಗಳು ಮಾಡಿಲ್ಲ. ರಸ್ತೆಗಳು, ಗಿರಂಡಿ ಕಾಲುವೆ ಎಲ್ಲ ಅವ್ರು ಮಾಡಿದ್ದೆ. ಅಭಿವೃದ್ಧಿ ಮಾಡಿದ್ದಂದ್ರೆ ಅವರೇ, ಇಲ್ಲಿ ಬೇರೆದೇನಿಲ್ಲ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಅಣ್ಣ? ಕಾಂಗ್ರೆಸ್ಗೆ ಹೊಡಿತಿದೆ. ಯಾಕೆ? ಇಲ್ಲ, ಸ್ವಲ್ಪ ಆಫರ್ಗಳು ಕೊಡ್ತಿದ್ದಾರೋ, ಗುಡ್ವಿಲ್ ಕೂಡ ಇದಾವಲ್ಲ, ಸಲಗಿನ ಹೊಡಿತಾರೋ. ಬಟ್ MLAಗನ MP ಲೀಡಿಂಗೇ ಬರ್ತದಿನ್ನ ತುಕಾರಾಮ್. ಹೌದು, ಹಳ್ಳಿಗರು ಕೂಡ ಸ್ವಲ್ಪ ಒಂದು ಬೇಸ್ ಐತೆ. ನಮ್ಮ ಸಿಟಿಯಾಗ ಕೂಡ ಭರತ್ ರೆಡ್ಡಿ ಕೂಡ ಬೇಸ್ ಮಾಡ್ತದಾನು. ಅಂದರೆ ಗೋಲ್ಡ್ ರೇಟು ಏನ್ರಿ 78,000 ರೂಪಾಯಿ ಗೋಲ್ಡ್ ಐತೆ. ಬಡವ್ರು ಹೆಂಗೆ ಮಾಡ್ತಾರೆ ಮದುವೆಗಳು? ಹಾಂ, ಈಗ 800-900 ರೂಪಾಯಿ ಬೆಳ್ಳಿ ಐತೆ ತೊಲೆ. ಅವರು ಬಡವ್ರಿಗೆ ಮಾಡೋದು ಹೆಂಗದು? ಎಲ್ಲ ಮೋದಿ ಗೌರ್ಮೆಂಟ್ ಬರೀ ಏರ್ಸ್ಬಿಡೋದನ. ಸಿಲಿಂಡರ್ ನೋಡ್ರೆ 1100 ಮಾಡಿದ್ದು, ಇವಾಗ ಎಲೆಕ್ಷನ್ ಇದ್ರೆ 850 ಮಾಡ್ದೆ. ಹಾಂ, ಎಲೆಕ್ಷನ್ ಆದ ತಕ್ಷಣ ಮತ್ತೆ 1000 ರೂಪಾಯಿ ಮಾಡಿಬಿಡ್ತಾನೆ. ಅವೆಲ್ಲ ಹಿಂಗೆ ಮಾಡ್ತಿದ್ದೀರಿ. ಇನ್ನು ಗೌರ್ಮೆಂಟ್ ಕುಂದಿರ್ಸ್ಬೇಕಂತ ಹೆಂಗೆ ಕುಂದಿರ್ಸಾರು? ಇವ್ರು ಹೇಳೋರು 500 ರೂಪಾಯಿ ಸಿಲಿಂಡ್ರ್ ಮಾಡ್ತಾರಂದರು ಏನ್ರಿ. ಮನೆಗೆ BPL ಗಾಡಿ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂದರು. ಏನೇ ದೇವ್ರು ಐತೆ ಆತ ಕುಂದಿರ್ಬೇಕಂತ ಐದಿಲ್ಲ ನಾವು ಅಭಿಪ್ರಾಯ. ಅದ್ರ ಮೇಲೆ ದೇವ್ರ ಮೇಲೆ ಆಸೆ ಅಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? JS ನಾಗರಾಜ ಜಾನಕುಂಟೆ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಏನಂದರೆ ನಾವು ಕಾಂಗ್ರೆಸ್ನವ್ರು, ಕಾಂಗ್ರೆಸ್ಗೆ ಹಾಕೋಣ. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ಕೊಂತ ಬರ್ತಾ ಇದೆ, ನಮಗೆ ಒಳ್ಳೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅದಕ್ಕೆ ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪುರುಷೋತ್ತಮ ಅಂತೇಳಿ ಸರ್. ಏನು ಕೆಲಸ ಮಾಡ್ತೀವಿ? ನಾನು ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮೋದಿಯವರು ಗೌರ್ಮೆಂಟೇ ಬರಬೇಕಂತ ನಮ್ಮ ಅಭಿಪ್ರಾಯ. ಯಾಕೆ ಸರ್? ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ.
ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ. ರಾಷ್ಟ್ರಕ್ಕೆ ಹಿತವಾಗುತ್ತೆ ಅವ್ರು ಬಂದರೆ. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಶ್ರೀರಾಮುಲು ಇದ್ದಾರೆ, ಮೊದಲು ಇದನ್ನು MLA ಆಗಿ MP ಆಗಿ ಆಗಿರ್ತಕ್ಕಂಥವ್ರು, ಅವರೇ ಆದರೆ ಒಳ್ಳೆಯದು. ಏನೇನು ಅಭಿವೃದ್ಧಿಗಳು ಆಗಿದೆ, ಅವರು ಇರುವಾಗಲೂ ಮಾಡಿದ್ದಾರೆ. ಮುಂಚೆ ಏನು ಡೆವಲಪ್ಮೆಂಟ್ ಇದ್ದಿಲ್ಲ, ಈಗೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ, ಆಗ್ತಾಯಿದೆ, ಮುಂದೂ ಆಡ್ತಾರೆ. ಬಳ್ಳಾರಿಗೆ ಇದು ಏನೇನು ಆಗಬೇಕು ಅನ್ಸುತ್ತೆ? ಆಗೋದಿದೆ, ಭಾಳಷ್ಟು ಕಾರ್ಯಕ್ರಮಗಳಿದೆ, ರೋಡ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದಿದೆ, ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರೋದಿದೆ, ಅವೆಲ್ಲ ಮಾಡಿಕೊಡ್ತಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಷ್ಟೇನು ಆಸಕ್ತಿ ಇಲ್ಲ ಸರ್. MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಈಗ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್, ಈಗ ಶ್ರೀರಾಮುಲು ಆದರೆ ಇದ್ದೂರವರು, ತುಕಾರಾಮ್ ಆದರೆ ಬೇರೆ ಊರಿನವರು. ನಮ್ಗೆ ಏನೇನೋ ಪ್ರಾಬ್ಲಮ್ ಬಂದರೆ ಅವ್ರ ಊರಿಗೆ ಹೋಗಿ ಬರೋಲ್ಲ. ಶ್ರೀರಾಮುಲು ಇಲ್ಲಿ ಇದ್ದಾರೆ, ನಾವು ಅವ್ರ ಹತ್ರ ಹೋಗಿ ಕೇಳ್ಬೋದು. ಹಾಗಾಗಿ ಅವ್ರು ಬಂದರೆ ನಮಗೆ ಚಲೋ ಅನಿಸ್ತದೆ. ಮೋದಿನೇ ಬರ್ಬೇಕಂತ ನಮಗೆ ಇನ್ನೊಂದ್ಸಲ ನರೇಂದ್ರ ಮೋದಿ ಸರೇ ಬರ್ಬೇಕಷ್ಟೇ. ಯಾಕೆ? ನಮಗೆ ಒಳ್ಳೇದಾಗಿದೆ. BJP ಅಂದರೆ ಮೇನ್ ಅದೇ, ಅಷ್ಟೇ, ಇನ್ನೇನಿಲ್ಲ. ಮೋದಿ ಸರೇ ಬರಬೇಕು. ಯಾಕೆ ಮೋದಿ ಅವರು ಬರಬೇಕು? ನಮಗೆ BJP ಅಂದರೆ ಇಷ್ಟ. ಈ ಮುಸ್ಲಿಮರಾಗಲಿ ಇನ್ನೊಂದಾಗಲಿ ಎಂಥದ್ದಾಗಲಿ, ಈ ಕಾಂಗ್ರೆಸ್ ಅವ್ರು ಮಾಡೋದು ಎಲ್ಲ ಆಟೋ ಡ್ರೈವರ್ಗಾಗಲಿ ಎಂಥದಕ್ಕೂ ಒಂದು ಕೆಟ್ಟದ್ದೇ ಆಗಿಬಿಡ್ತದೆ. ಬಸ್ ಡ್ರೈವರ್ಗಾಗಲಿ ಎಂಥದಕ್ಕಾಗಲಿ ಏನೋ ಒಂದಾಗಿದೆ ಅಷ್ಟೇ. ಹೇಳೋದು ಮೋದಿ ಸರ್ ಬರ್ಬೇಕಷ್ಟೇ. ನಮಸ್ಕಾರ ಹೇಳಿ ಇವರೇ. ನಮ್ಮ ಹೆಸರು ಕುಮಾರ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಆಟೋ ಡ್ರೈವರ್ ಇದ್ದೀವಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ನಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ, ನಮ್ಮ ಭಾರತ ದೇಶದಲ್ಲಿ ಒಬ್ಬ ಅತ್ಯುನ್ನತ ಪ್ರಧಾನಮಂತ್ರಿ ಇರೋರು ತುಂಬ ಒಳ್ಳೆಯ ವ್ಯಕ್ತಿಗಳು, ತುಂಬ ಸಹಜವಾದ ವ್ಯಕ್ತಿಗಳು, ಮತ್ತು ಕಡು ಬಡವರು ಮತ್ತು ಆಟೋ ಡ್ರೈವರ್ಗಳು ಮತ್ತು ಎಂಥ ಒಂದು ಕೀಳು ಜಾತಿಯ ಸಮ್ಮುಖದವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ 70 ವರ್ಷ 80 ವರ್ಷ ಅವ್ರು ಏನೂ ಮಾಡಿಲ್ಲ. ಇವತ್ತು ನಮ್ಮ ಭಾರತ ದೇಶದ ಒಬ್ಬ ನರೇಂದ್ರ ಮೋದಿ ಸರ್ ಅವರು ತುಂಬ 10 ವರ್ಷದಲ್ಲಿ ಉನ್ನತ ಮಟ್ಟದಲ್ಲಿ ಮಹಿಳೆಯರಿಗಾಗಲಿ, ಬಡವರಿಗಾಗಲಿ, ಕುಂಟರಿಗಾಗಲಿ, ಕುರುಡಿಗಾಗಲಿ ಎಲ್ಲರಿಗೂ ಒಂದು ಅತ್ಯುನ್ನತ ಕಷ್ಟದಲ್ಲಿರುವಂಥವ್ರಿಗೆ ಕೂಡ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಇವತ್ತು ಅಂಥ ವ್ಯಕ್ತಿಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಂಥ ವ್ಯಕ್ತಿ ಸಿಗಬಹುದು ನಮ್ಮ ಅದೃಷ್ಟ, ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ. ಅಂಥ ಇನ್ನೊಂದು ಸಾರಿ ಅತ್ಯುನ್ನತ ಎಲ್ಲರೂ BJP ಪರವಾಗಿ ಅವರಿಗೊಂದು ಮತ ನೀಡಿ ಮತ್ತೆ ನೆಕ್ಸ್ಟ್ 3ನೇ ಹಂತಕ್ಕೆ ಪ್ರಧಾನಮಂತ್ರಿ ಮಾಡೋದು ತುಂಬ ಒಳ್ಳೆಯದು ಅನ್ನಿಸುತ್ತೆ. ಎಲ್ಲರಿಗೂ ಕೂಡ ಒಂದು ಇದಾಗುತ್ತೆ. ದೇಶವನ್ನು ಉಳಿಸೋದಕ್ಕೆ ನಮ್ಮ ನರೇಂದ್ರ ಮೋದಿ ಸರ್ ಅವರೇ ಸರಿಯಾದ ವ್ಯಕ್ತಿ. ಇತರರು ಪಾಕಿಸ್ತಾನ ಜಿಂದಾಬಾದು, ನಾವು ಮಹಾರಾಷ್ಟ್ರ ಜಿಂದಾಬಾದ್ ಅನ್ನೋದು ಆ ಥರ ಎಲ್ಲ ಬಿಹೇವ್ ಮಾಡಬಾರ್ದು. ನಮ್ಮ ಭಾರತದಲ್ಲಿ ನಾಗರಿಕರಿರೋದು ಎಲ್ಲರೂ ಒಂದೇ ಥರ ಇದ್ದೀವಿ. ಬಡವರಾಗಿರಲಿ, ಸಾಹುಕಾರಾಗಿರಲಿ, ಇನ್ನೊಂದಾಗಿರಲಿ, ಪ್ರತಿಯೊಂದು ವ್ಯಕ್ತಿಗೂ ಇವತ್ತು ನರೇಂದ್ರ ಮೋದಿಯವರು ತುಂಬ ಉನ್ನತವಾಗಿ ರಾಜ್ಯವನ್ನು ನಡೆದು ನಮ್ಮ ದೇಶವನ್ನು ಕಾಪಾಡ್ತಿದ್ದಾರೆ. ಇವತ್ತು ಪಾಕಿಸ್ತಾನದಲ್ಲಿ ಹಿಂದೆ ಸುಮಾರು ಜನಗಳು, ನಮ್ಮ ಯೋಧರು ಸುಮಾರು ಜನ ಸತ್ತೋಗ್ತಾ ಇದ್ದರು ಯುದ್ಧದಲ್ಲಿ. ಇವತ್ತು ನರೇಂದ್ರ ಮೋದಿ ಸರ್ ಬಂದಮೇಲೆ ಯಾವುದೇ ಥರದ ತಿರುಗದಂಗೆ, ಯಾರೂ ಇದಾಗ್ದಂಗೆ ಆ ಥರ ಒಂದು ಅಭಿವೃದ್ಧಿನ ತಂದಿದ್ದಾರೆ ನರೇಂದ್ರ ಮೋದಿಯವರು. ಇವತ್ತು ಅದೇ ಥರ ಅವರನ್ನು ನೆಕ್ಸ್ಟ್ ನಾವು 3ನೇ ಹಂತಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಭಾರತ ದೇಶ ಉಳಿಯುತ್ತೆ, ಜನಗಳ ಕಷ್ಟ ಸಕಗಳು ಇದಾಗುತ್ತವೆ, ಎಲ್ಲರಿಗೂ ಅನುಕೂಲತೆ ಆಗುತ್ತಂದು ನಮ್ಮ ಒಂದು ಸ್ವಂತ ಅಭಿಪ್ರಾಯ ಒಂದು ಇರುತ್ತೆ ಇವರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಏನಿತ್ತು ಅಂತ. ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಮಸ್ಕಾರ.